ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಜುಲೈ 2026 ಬುಧವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ, ಪುಷ್ಯ ನಕ್ಷತ್ರ, ಹರ್ಷಣ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಆಷಾಢ ಮಾಸ ಆರಂಭ, ಆಸೆಗಳ ಮಾಸ. ಆಸೆಗಳನ್ನ ಹೊತ್ತು ತರುವಂತ ಒಂದು ಮಾಸವನ್ನೇ ಆಷಾಢ ಮಾಸ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಅವನಿಗೊಂದು ಆಸೆ, ಯಾವುದಾದ್ರೂ ಒಂದು ಆಸೆ ಅವನು ಇಟ್ಕೊಂಡು ನಡೀತಿರ್ತಾನೆ. ನನ್ನ ಬದುಕು ಹೀಗೆ ಆಗ್ಬೇಕು, ನನ್ನ ಮಕ್ಳು ಹೀಗೆ ಆಗ್ಬೇಕು, ಮಕ್ಳು ಹಿಂಗೆ ಓದ್ಬೇಕು, ನಾನೊಂದು ಮನೆ ಕಟ್ಕೋಬೇಕು, ನಾನೊಂದು ಬದುಕು ಕಟ್ಕೋಬೇಕು. ಅವುಗಳನ್ನ ಉಕ್ಕಿಸತಕ್ಕಂಥ ಮಾಸ ಈ ಆಷಾಢ ಮಾಸದಲ್ಲಿ. ವಿಶೇಷವಾಗಿ ಸೂರ್ಯ ಮಿಥುನದಲ್ಲಿ ಇರ್ತಾನೆ, ಪ್ಲಸ್ ಕಟಕಕ್ಕೂ ಜಂಪ್ ಆಗ್ತಾನೆ. ಸೊ ಒಂದು ರೀತಿ ಆತ್ಮಕಾರಕ. ಅದಕ್ಕೆ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಂತ ಅತಿ ಮುಖ್ಯವಾಗಿ ನೋಡ್ತಾರೆ. ನಿಮ್ಮ ಆತ್ಮಕಾರಕ, ಶಕ್ತಿಕಾರಕ, ವೀರ್ಯಕಾರಕ, ಧೈರ್ಯಕಾರಕ, ಕಾಲಚಕ್ರದಲ್ಲಿ ಪೂರ್ವ ಪುಣ್ಯಕಾರಕ, ಗೌರವಕಾರಕ, ಸ್ಥೈರ್ಯಕಾರಕ, ಪೂಜಾಕಾರಕ, ವೈದಿಕ ಕಾರಕ, ದೊರೆಕಾರಕ, ನ್ಯಾಯ ಧರ್ಮಗಳ ಕಾರಕ. ಆ ಒಂದು ಸೂರ್ಯ ಹೇಗಿದ್ದಾನೆ ಅನ್ನೋದನ್ನ ಅತಿ ಮುಖ್ಯವಾಗಿ ನೋಡ್ತಾರೆ. ನಿಮ್ಮ ಸೂರ್ಯ ನೀವ್ ಯಾರು ಅಂತ ಹೇಳುತ್ತೆ, ಚಂದ್ರ ನಿಮ್ಮ ಮನಸ್ಸೇನು ಅಂತ ಹೇಳುತ್ತೆ, ಬುಧ ನಿಮ್ಮ ಬುದ್ಧಿಯನ್ನ ಸೂಚಿಸುತ್ತೆ, ಗುರು ನಿಮ್ಮ ಜ್ಞಾನವನ್ನ ಸೂಚಿಸುತ್ತೆ, ಕುಜ ನಿಮ್ಮ ಧೈರ್ಯವನ್ನ, ಯುದ್ಧವನ್ನ, ಒಡಹುಟ್ಟದವರನ್ನ ತೋರಿಸುತ್ತೆ, ಶುಕ್ರ ನಿಮ್ಮ ಲಕ್ಷ್ಮೀ ತತ್ವ, ನಿಮ್ಮ ಸಂಗಾತಿ, ನಿಮ್ಮ ಮದುವೆ ಜೀವನವನ್ನ ತೋರಿಸುತ್ತೆ, ಶನಿ ನಿಮ್ಮ ಕರ್ಮವನ್ನ ತೋರಿಸುತ್ತೆ. ನೀವು ಎಂತ ಕೆಲಸ ಮಾಡ್ತೀರಿ, ಎಲ್ಲಿದೆ, ಯಾವ ಕಾರಕತ್ವದಲ್ಲಿದೆ, ಎಷ್ಟು ಡಿಗ್ರಿಯಲ್ಲಿದೆ, ನೀವೆಷ್ಟು ಡಿಗ್ರಿ, ನೀವು ಹುಟ್ಟಿದಾಗ ಎಷ್ಟು ಡಿಗ್ರಿ, ಇದನ್ನ ಲೆಕ್ಕ ಹಾಕ್ತೇವೆ ನೋಡಿ. ಆ ಸೂರ್ಯ ಈ ಒಂದು ಜುಲೈ ಮಾಸದಲ್ಲಿ ವಿಶೇಷವಾಗಿ ಪಥಸಂಚಲನ. ನೀವು ಗಮನಿಸಿ ನೋಡಿದ್ರೆ ನಾಳೆ ಇಲ್ಲ ನಾಳಿದ್ದು ಪುಣ್ಯಾತ್ಮ ಕದಲತಕ್ಕಂಥದ್ದು ಕಡಗ ರಾಶಿಗೆ ಪ್ರವೇಶ ಆಗ್ಬಿಡ್ತಾನೆ. ಸೊ ಅರ್ಧ ಭಾವ ಅಲ್ಲೊಂದು 15 ದಿನ ಈಸ್ ದೇರ್ ವಿತ್ ಮಿಥುನ ಜುಲೈಯಲ್ಲಿ. ಇನ್ನು 15 ದಿನ ಆದ ಮೇಲೆ ಇನ್ನೂ ಒಂದು 15 ದಿನ, ಆಲ್ಮೋಸ್ಟ್ ಇನ್ನೊಂದು 30 ದಿನ, ಈ 45 ದಿನ, ಇನ್ನು 30 ದಿನ ಸೂರ್ಯ ಬಂದು ಕಟಕದಲ್ಲಿ ಪ್ರವೇಶ ಆಗ್ಬಿಡ್ತಾನೆ. ಅದಕ್ಕೆ ಆಷಾಢ ಮಾಸ ಒಂದು ರೀತಿ ಗಲಿಬಿಲಿಯ ಮಾಸ, ಕನ್ಫ್ಯೂಷನ್ ಮಾಸ. ನಮ್ಮ ಆತ್ಮ ಬುದ್ಧಿಗೆ ತಕ್ಕಂತೆ ಆಡುತ್ತೆ. ಹೋಗ್ಬಿಟ್ಟು ಕೂತು ಬಿಟ್ಟಿದೆ, ಆ ಬುದ್ಧಿ ಹೇಳುತ್ತೆ ಇನ್ನೊಂದೇನೋ ಮಾಡೋಣ, ಈ ಬೆಳೆ ಇಡೋಣ, ಮಳೆ ಏನ್ ಬರುತ್ತೆ, ಈ ಸರಿ ಎಷ್ಟು ಮಳೆ ಬರುತ್ತೆ, ಯಾವ ತರ ಬೆಳೆ ಹಾಕೊಂಡ್ರೆ ಸರಿ ಇರುತ್ತೆ, ನಾವು ಮಾಡೋ ವ್ಯವಹಾರದಲ್ಲಿ ಎಷ್ಟು ಲಾಭ ಬರುತ್ತೆ, ಲಾಭವನ್ನ ಸೂಚಿಸ್ತಕ್ಕಂಥ ಒಂದು ಭಾವವಾಗಿ ಬಿಡುತ್ತೆ. ಹಾಗೆಯೇ ಸೂರ್ಯ ಕಟಕಕ್ಕೆ ಪ್ರವೇಶ ಆಗ್ತಿದ್ದಾಗೆ ಕಟಕ ಮಾಸ ಆಷಾಢ ಮಾಸ ಅಂತ ಕೂಡ ಹೇಳ್ತಾರೆ. ಒಬ್ಬ ತಂದೆ ತಾಯಿ ಮನೇಲಿ ಹೋಗಿ ಸ್ಟಕ್ ಆದಾಗೆ ತಾಯಿ ಮಾತು ಕೇಳಬೇಕು. ಒಬ್ಬ ಯಜಮಾನ ಆ ಭೂತಾಯಿ ಸಿದ್ಧ ಆಗಬೇಕು. ಆಷಾಢ ಮಾಸ ಸರಿಯಾಗಿ ಮಳೆ ಜಿಟಿ ಜಿಟಿ, ಒಂಥರ ಕನ್ಫ್ಯೂಷನ್, ಜೋರು ಮಳೆಯ, ಗಾಳಿ ಜಾಸ್ತಿ, ಇನ್ನೊಂದು ಅನ್ನತಕ್ಕಂಥದ್ದು, ಒಂಥರ ಚುಮು ಚುಮು ಚಳಿ, ನಿದ್ದೆ ಜಾಸ್ತಿ ನಮಗೆ, ಮಂಪರು ಜಾಸ್ತಿ ನಮಗೆ, ಒಂಥರ ಭೂಮಿ ಒದ್ದೆ ಆಗಬೇಕು, ಬಿತ್ತನೆ ಕಾರ್ಯ ಆರಂಭ ಆಗಬೇಕು. ಭೂತಾಯಿಗೆ ಬಿತ್ತನೆ ಕಾರ್ಯ ಆಗುವ ಮೊದಲು ಆ ಭೂಮಿ ತಂಪಾಗಬೇಕು ಪೂರ್ತಿಯಾಗಿ. ಅದನ್ನ ಬಿಡ್ತೇವೆ, ಅಗದು ಬಿಡ್ತೇವೆ.
ಇನ್ನಷ್ಟು ನೀರು ಇಂಗಿಕೊಳ್ಳಲಿ ಅನ್ನತಕ್ಕಂಥದ್ದು. ಇವತ್ತು ರೈತರಿಗೆ ನಮ್ಮ ಸರ್ಕಾರ ಕೂಡ ಅದೇ ಹೇಳ್ತಿರೋದು. ತುಂಬಾ ಅನುಭವಿ ರೈತರುಗಳು ಕೂಡ ದೊಡ್ಡದಾಗಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲೆಲ್ಲೆಲ್ಲ ನೀರಿನ ಒಂದು ಸಮಸ್ಯೆ ಆಗ್ತಿದೆಯೋ ಇಂಗು ಗುಂಡಿಗಳನ್ನ ನಿರ್ಮಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು 3 ಅಡಿ 4 ಅಡಿ 5 ಅಡಿ ಅಲ್ಲಲ್ಲಿ ಆ ಬಂದ ನೀರು ಅಲ್ಲಿ ನಿಂತು ನಿಮ್ಮ ಬೋರ್ವೆಲ್ಗೆ ಆ ಒಂದು ಒಳ ನೀರಿನ ಒಂದು ವ್ಯವಸ್ಥೆಗೆ ಒಂದು ತುಂಬಾ ದೊಡ್ಡದಾಗುತ್ತೆ. ತುಂಬಾ ಕಡೆ ರೈತರುಗಳು ಮಾಡ್ತಿದ್ದಾರೆ. ಒಣ ಬೇಸಾಯವನ್ನೇ ನೆಚ್ಚಿಕೊಂಡಿರ್ತಕ್ಕಂಥವ್ರು ಬಯಲು ಸೀಮೆಯಲ್ಲಿ ಈ ತರದ ಸಮಸ್ಯೆ ಜಾಸ್ತಿ. ಚಾಮರಾಜನಗರ, ಕೊಳ್ಳೇಗಾಲ, ಈ ಮಂಡ್ಯ ಕಡೆ, ಮಂಡ್ಯದಿಂದ ಇನ್ನು ಆ ಕಡೆ, KR ಪೇಟೆ ಕಡೆ ಎಲ್ಲಿ ಮಳೆ ಇದೆ, ಇಂಗು ಗುಂಡಿಗಳು ನೀರು ಬರುವಂತ ಮಳೆಯನ್ನ ಶೇಖರಣೆ ಮಾಡೋ ತರ. ನೀವು ಹಾಕಿರೋ ಬೋರ್ವೆಲ್ ನಲ್ಲಿ ಅರ್ಧ ಇಂಚ್ ಬರೋದು 1 ಇಂಚ್ ಆಗುತ್ತೆ, 1 ಇಂಚ್ ಬರೋದು 2 ಇಂಚ್ ಬರುತ್ತೆ ಅನ್ನತಕ್ಕಂಥದ್ದು. ಸೊ ಆ ಚಂದ್ರನ ಮನೆಯಲ್ಲಿ ಕಡಗ ಮಾಸದಲ್ಲಿ ಸೂರ್ಯ ಪ್ರವೇಶ ಆಗ್ತಿದ್ದಾಗೆ ಆತನಿಗೆ ಬಲ ಇರೋಲ್ಲ ರೀ. ನಿಮ್ಗೇನು ಗೊತ್ತಾಗಲ್ಲ, ಸುಮ್ನಿರಿ ಈಗ ಸದ್ಯಕ್ಕೆ. ಸೊ 30 ದಿನ ಆ ತಾಯಿಯ ಗರ್ಜನೆ ಇರುತ್ತೆ. ಆಕೆ ಸ್ಥಿತ್ಯಂತರಳಾಗಿರೋಲ್ಲ. ಆ ಮಾತೃದೇವಿ, ಭೂದೇವಿ, ಗೃಹದೇವಿ, ನಮ್ಮ ತಾಯಿ, ನಿಮ್ಮ ತಾಯಿ ಎಲ್ಲರೂ. ಅದಕ್ಕೆ ಆಷಾಢ ಮಾಸದಲ್ಲಿ ನಾವು ಬಿತ್ತನೆನೂ ಮಾಡೋಲ್ಲ. ಯಾಕಂದ್ರೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೋ. ಬಿತ್ತನೆ ಹಾಕ್ಬಿಟ್ಟು ಹೋದ್ರೆ 10 ದಿನ ಇಲ್ಲ, ಜೈ ಅಂತ ಗಾಳಿ ಎಳ್ಕೊಂಡು ಹೊಡ್ತು. ಗಾಳಿ ಜೋರು ಗಾಳಿ, ವಿಪರೀತ ಗಾಳಿ. ನೀವು ತೋಟಗಳ ಕಡೆ, ಹಳ್ಳಿಗಳ ಕಡೆ ನೀವು ಹೋದ್ರೆ ವಿಪರೀತ ಮಳೆ ಬಂದಂಗೆ ಇದೆ. ನಾನು ಮೊನ್ನೆ ಹೇಗೋ ಈ ವಾರ ಬೆಂಗಳೂರಲ್ಲಿ ಇದ್ದೇನೆ. ಸುಮಾರು ಹೆಚ್ಚು ಕಡಿಮೆ 1-1.5 ವರ್ಷ ಆಯ್ತು ಬೆಂಗಳೂರಲ್ಲಿಲ್ಲ. ಬೇರೆ 1-2 ಕಾರ್ಯಕ್ರಮಗಳು, ದೇವ ಕಾರ್ಯಕ್ರಮಗಳು, ಇಲ್ಲಿ ಒಂದು ವಿಶೇಷ ಪೂಜೆಗಳು ಇದ್ದಿದ್ರಿಂದ ಇದೇ ಸಿಕ್ಕಿದ ಚಾನ್ಸ್ ಅಂತ ನಾನು ತೋಟಕ್ಕೆ ಹೋಗ್ಬಿಟ್ಟಿದ್ದೆ. ಬರೀ ಗಾಳಿ, ಮೋಡ ಕಪ್ಪು ಇದೆ, ಮಳೆನೇ ಇಲ್ಲ. ಎಲ್ಲೋ ಸಣ್ಣಕ್ಕೆ ಹನೀತು, 1-2 ನಿಮಿಷ ಇಲ್ಲವೇ ಇಲ್ಲ. ರಾತ್ರಿ 10 ಆಯ್ತು, 11 ಆಯ್ತು, ಚಳಿ ಆಗ್ತಿದೆ ಅಷ್ಟೇ. ಎಲ್ಲಿ ಮಳೆ? ಏನೋ ಇದು, ಏನ್ ಮಾಡೋದು, ಏನ್ ನೆಚ್ಕೊಂಡು ಏನ್ ಇಡೋದು? ಇಟ್ಟಿರ್ತಕ್ಕಂಥ ಎಲ್ಲಾ ರೈತರುಗಳು ಆ ಕಡೆ ಬಾಳೆ ಹಾಕಿದ್ದಾರೆ, ಈ ಕಡೆ ಶುಂಠಿ ಹಾಕಿದ್ದಾರೆ, ಆ ಕಡೆ ಅರಿಶಿನ ಹಾಕಿದ್ದಾರೆ, ಈ ಕಡೆ ಜೋಳ ಹಾಕಿದ್ದಾರೆ, ಪಪ್ಪಾಯ ಗಿಡಗಳು ಹಾಕಿದ್ದಾರೆ, ತೆಂಗಿನ ಗಿಡಗಳು ಒಣಗ್ತಿದಾವೆ. ನೀರಿಲ್ಲ, ಮಳೆ ಇಲ್ಲ. ನಾವು ಮೋಸಗಾರರಾಗ್ಬಿಟ್ವಪ್ಪ. ರಾಹು ನೋಡಿ ಬಲವಾಗಿ ಯಾವ ಮನೇಲಿ ಇರ್ತಾನೋ ಆ ಮನೆಗೆ ಬಲತ್ವ. ರಾಹು ಬಂದು ಆ ಮನೆ ತರ ಆಡ್ತಾನೆ, ಕರ್ಮಕಾರಕಂತರ ರಾಹು. ತಗೊಳ್ಳಿ. ಈಗ ಮತ್ತೆ ಆ ಒಂದು ಯುದ್ಧದ ಭೀತಿ, ಅದರ ನಡುವೆ ಈ ಒಂದು ಆಷಾಢ ಪ್ರಭಾವ. ಬುಧ ಬೇರೆ ವಕ್ರ. ನೋಡಿ, ಕುಳಿತಿರ್ತಕ್ಕಂಥ ಸೂರ್ಯನ ಈ ಒಂದು ಮನೆ ಈಗ ಬುಧ ವಕ್ರ. ಸೊ ಬುದ್ಧಿ ವಕ್ರ. ಯಾವ ಬೆಳೆ ಇಡೋದು ಹೇಳ್ಬಿಟ್ಟಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗುವಷ್ಟು ನೀರನ್ನ ಸದ್ಬಳಕೆ ಮಾಡ್ಕೊಳ್ಳೋದು ನೋಡಿ. ಇನ್ನ ಬೆಳೆಗಳಿಗೆ ನೆಚ್ಚಿಕೊಂಡು ಕಾಲುವೆ ನೀರು, ನದಿ ನೀರು ಅಂತ ಬೆಳೆ ಬೆಳಿಲಿಕ್ಕೆ ಹೋಗ್ಬೇಡಿ ಅಂತ ನಮ್ ದೊರೆಯೇ ಹೇಳ್ಬಿಟ್ಟಿದ್ದಾರೆ. ದೊರೆ ಏನೋ ಎಲ್ಲಾ ಪ್ರಕೃತಿಗೆ ಸಂಬಂಧಪಟ್ಟಂತ ವಿಜ್ಞಾನಿಗಳು, ವಾತಾವರಣಕ್ಕೆ ಸಂಬಂಧಪಟ್ಟಂತ ವಿಜ್ಞಾನಿಗಳು ದಯಮಾಡಿ ಹೇಳ್ತಾನೆ, ರಾಹು ಕುಜನನ್ನು ನೋಡ್ತಿದೆ. ನೀವೇನಾದ್ರೂ ದೊಡ್ಡ ಬೆಳೆ, ದೊಡ್ಡ ನೀರನ್ನ ಬಳಸ್ತಕ್ಕಂಥದ್ದು, ಅಲ್ಲೊಂದು ಎಡವಟ್ಟು ಒದ್ದಾಟ ಇದೆ. ದಿಢೀರ್ ಅಕಾಲಿಕ ಮಳೆ ಆಗುತ್ತೆ 100%. ಸೊ ಇಂಗು ಗುಂಡಿಗಳನ್ನ ರಚಿಸ್ಕೊಳ್ಳೋದು. 1 ಎಕರೆ ಇದೆ ಅಂದ್ರೆ ಅಟ್ಲೀಸ್ಟ್ ಒಂದು 5 ರಿಂದ 8 ಸಾವಿರ ಅಡಿಯ ಒಂದು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೊಳ್ಳಿ. ನೀರನ್ನ ಉಳಿಸ್ಕೊಳ್ತಕ್ಕಂಥದ್ದು ಮಾಡಿ. ದಿಢೀರ್ ಇಲ್ಲ 10 ಅಡಿಗೆ 10 ಅಡಿ ಆ 1 ಎಕರೆನಲ್ಲೇ 4-5 ಕಡೆ ಯಾವ್ದಾದ್ರು ಒಂದು ಹಳ್ಳ ಮಾಡ್ಕೊಂಡು ಬರೋ ನೀರು, ಮಳೆ ನೀರು ಅದರಲ್ಲಿ ಉಳ್ಕೊಳ್ಳೋ ತರ ಮಾಡ್ಕೊಳ್ಳಿ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ಚಿಕ್ಕ ಬೇಸಾಯಕ್ಕೆ ಸಂಬಂಧಪಟ್ಟಂತದ್ ಮಾಡ್ಕೊಳ್ಳಿ. ನಾನು ಕಬ್ಬು ಬೆಳಿತಾನೆ, 11-12 ತಿಂಗಳು ನೀರು ಉಳಿಸ್ಬೇಕು. ಗದ್ದೆ ಇಟ್ಟು ಬಿಡುತ್ತಾನೆ, ಕಷ್ಟ ಆಗುತ್ತೆ. ಒಂದು ಮ್ಯಾಕ್ಸಿಮಮ್ 3 ತಿಂಗಳ ಒಳಗಡೆ ಬರತಕ್ಕಂಥ ಬೆಳೆಗಳನ್ನ ಬೆಳೆಸ್ತಕ್ಕಂಥದ್ದು ರೈತರು ಪ್ಲಾನ್ ಮಾಡ್ಕೊಳ್ಳಿ. ಅದು ಕೂಡ ಇಂಥ ವ್ಯವಸ್ಥೆ ಮಾಡ್ಕೊಂಡ ಮೇಲೆ ಕಡಿಮೆ ನೀರನ್ನ ಬಳಸ್ತಕ್ಕಂಥ ಒಂದು ಫಾರೆಸ್ಟ್ ಅಗ್ರಿಕಲ್ಚರ್, ಆ ತರದ್ದು ಯಾವುದನ್ನು ಬಳಸ್ಬೋದು. ತುಂಬಾ ಕಡಿಮೆ ನೀರು, ಬಟ್ ಬೆಳೆ ಆದಾಯಕ್ಕೆ ನಮಗೆ ಹೊಟ್ಟೆಪಾಡು ತುಂಬಬೇಕು ಅನ್ನತಕ್ಕಂಥದ್ದನ್ನ ಮಾಡಿ. ಶನಿ 3ನೇ ಭಾವದಿಂದ ಕುಜನ ನೋಡ್ತಿದ್ದಾನೆ. ಆ ಶನಿಯನ್ನ ಗುರು ನೋಡ್ತಿದ್ದಾನೆ.
ಇನ್ನೊಂದು 20 ದಿನ ಆಯ್ತು ಅಂತ ಹೇಳಿದ್ರೆ 20 ದಿನ ಏನು, ಇನ್ನೊಂದು 10 ದಿನ. ಶನಿ ವಕ್ರ, ಕರ್ಮಕಾರಕನೇ ವಕ್ರ. ಅದರ ಮೇಲೆ ಅವನು ರಾಹುನ್ ಬೇರೆ ನೋಡ್ತಾನೆ. ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಜಾಗ್ರತೆ. ದೊಂಬಿಗಳಾಗ್ತವೆ, ಗಲಾಟೆಗಳಾಗ್ತವೆ, ಜಮೀನು ತಗಾದೆಗಳಾಗ್ತವೆ. ನೀವು ಗಮನಿಸಿ ನೋಡಿ, ಅಲ್ಲಿ ಬಿಡದಿನಲ್ಲಿ ಪೊರಕೆ ಎಲ್ಲ ಹಿಡ್ಕೊಂಡು ನುಗ್ಗು ಬಿಟ್ಟಿದ್ದಾರೆ ಹೆಂಗಸರುಗಳು, ಸ್ತ್ರೀಯರುಗಳು, ವಯಸ್ಸಾದವರು, ರೈತರುಗಳು, ಕೃಷಿಕರು. ಸ್ವಲ್ಪ ಇದರ ಬಗ್ಗೆ ಸರ್ಕಾರ ಆಲೋಚನೆ ಮಾಡ್ಲಿ ಅಂತೆಲ್ಲ ಹೇಳ್ತಾನೆ. ಯಾರು ಕೊಡಲ್ಲ ಅಂತರೂ ಕೊಡ್ಬೇಡ್ರಪ್ಪ, ಕೊಟ್ಟಿರೋದನ್ನ ತಗೊಂಡೇನೋ ಒಂದ್ ಮಾಡೋಣ. ಕೊಡಲ್ಲ ಅನ್ನೋದನ್ನ ನಾವ್ ಇನ್ನೇನು ಬಲವಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಇರ್ಲಿ. ಈ ರೀತಿಯಾದ ಕೆಲವೊಂದು ಎಲಾಸ್ಟಿಕ್ ಸಿಸ್ಟಮ್. ಯಾಕಂದ್ರೆ ರಾಹುಪ ಸುಡುತ್ತಿದೆ, ರಾಹು ಪಕ್ಕದಲ್ಲಿ ಶನಿ, ಶನಿ ಪಕ್ಕದಲ್ಲಿ ಕುಜ. ದುಷ್ಟಗ್ರಹಗಳು ಪಕ್ಕದಲ್ಲಿದ್ದಾಗ ಉನ್ಮತ್ತತೆ. ಒಂಚೂರು ಸಿಕ್ಕಿದ್ರೆ ಸಾಕು ಬೆಂಕಿ ಹಚ್ಚತಕ್ಕಂತ ಒಂದು ಪ್ರಸಂಗಗಳು ಸಮಾಜದಲ್ಲಿ ಒಂದು ರೀತಿ ಉನ್ಮತ್ತ ರೀತಿಯ ಪ್ರಚೋದನೆಗಳು. ಭಾಷೆ ವಿಚಾರದಲ್ಲಿ, ಧರ್ಮದ ಹೆಸರಿನಲ್ಲಿ ಇನ್ನೊಂದು ವಿಪರೀತ ನಡೀತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಈ ಒಂದು ಪುಷ್ಯ ನಕ್ಷತ್ರದಲ್ಲೇ ಈ ಒಂದು ಕಟಗ ಮಾಸ ಆರಂಭ ಆಗಿರತಕ್ಕಂಥದ್ದು. ಜಾಗ್ರತೆ ಮಕ್ಕಳ. ಆಷಾಢ, ಪುಷ್ಯ ಮಾಸ, ಬಾರ ಮಾಸ, ಶನಿಯ ನಕ್ಷತ್ರದಲ್ಲಿ ಶನಿ ಮಂದಗಮನ. ಒಂದ್ ರೀತಿ ಕೆಲಸಗಾರ ಆತ. ಲಾಭ ನಷ್ಟ ಅದೆಲ್ಲ ಇಲ್ಲ. ನಾನು ಕೆಲಸ ಮಾಡ್ತೇನೆ, ಮಿಕ್ಕದ್ ನಿನ್ ಫಲಕ್ಕೆ ಹಾಕಿದ್ದೇನೆ ಭಗವಂತ ಅನ್ನತಕ್ಕಂಥ ಭಾವ. ರೈತರಿಂದ ಹಿಡಿದು, ಕೃಷಿಕರಿಂದ ಹಿಡಿದು ತುಂಬಾ ಜಾಗ್ರತೆ ಮಕ್ಕಳೇ. ದವಸ ಧಾನ್ಯ ಶೇಖರಣೆ. ಈ ಒಂದು ಅದರಲ್ಲಿ ಶುಕ್ರಾಸ್ತ ಬೇರೆ ಆಗಿದ್ದಾನೆ. ದುಡ್ಡಿಲ್ಲ, ರೈತರುಗಳು ತುಂಬಾ ಹುಷಾರಪ್ಪ. ಬೆಳೆ ಏನು, ನನಗಿಟ್ರೆ ಓಕೆನಾ, ಹಿಡಿದಿದ್ರೆ ಓಕೆನಾ? ತುಂಬಾ ನೀರು ನೆಚ್ಚಿಕೊಂಡು ಬೆಳೆ ಬೆಳೀತಕ್ಕಂಥ ಬಾಳೆ ಇರ್ಬೋದು, ತೆಂಗಿರ್ಬೋದು, ಅಲ್ಲಾಡಿಸ್ಬಿಡುತ್ತೆ ನೋಡ್ಕೊಂಡು ಮಕ್ಕಳೇ. ರಾಹು ಕುಜನನ್ ನೋಡ್ತಿದೆ, ಶನಿಯು ಕುಜನನ್ ನೋಡ್ತಿದೆ. 100% ಹೇಳ್ತಾನೆ, ಬೆಳೆಗಳಲ್ಲಿ ಒಂದು ರೀತಿ ಹೆರಾಪೇರಿ ಬರ್ತಕ್ಕಂಥದ್ದಾಗುತ್ತೆ, ಶಾರ್ಟೇಜ್ ಆಗ್ತಕ್ಕಂಥದ್ದಾಗುತ್ತೆ, ಹುಳುಗಳು ಬೀಳ್ತಕ್ಕಂಥದ್ದಾಗುತ್ತೆ. ಬೆಳೆ ಬಂದ್ರೆ ಬೆಲೆ ಇಲ್ಲ, ಬೆಲೆ ಬಂದ್ರೆ ಬೆಳೆ ಇಲ್ಲ. ಈ ರೀತಿ ಮಟ್ಟಕ್ಕೆ ಆಗ್ತಕ್ಕಂಥ ಎರಡೂ ಓಕೆಂದ್ರೆ ನೀರಿಲ್ಲ. ಮಧ್ಯವರ್ತಿಗಳ ಹಾವಳಿ ಆಗತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಸೂರ್ಯ ತನ್ನ ಪಥಸಂಚಲನವನ್ನ ಇನ್ನೊಂದು ದಿನದಲ್ಲಿ ಮಾಡ್ತಾನೆ. ಕಡಗಕ್ಕೆ ಬರ್ತಾನೆ, ಒಂಥರ ಜಿಗುಟ ಆದಂತ ಭಾವ. ಇನ್ನು KRS ತುಂಬಿಲ್ಲ ಅಲ್ಲಿ ನೋಡಿ, ನೀರಿಲ್ಲ. ಈಗ ನೋಡ್ತಾ ನಿಂತಿದ್ದೀವಿ ಆಷಾಢಕ್ಕೆ. ಏನಪ್ಪ ನೀನ್ ದಾರಿ ತೋರಿಸು ಅಂತ. ಅದಕ್ಕೆ ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಿರೋದು. ಅದಕ್ಕೆ ಇಂಥದೊಂದು ಸೇವಾ ವ್ಯವಸ್ಥೆ. ಅಂಬಾ ದುರ್ಗಾ ದೇವಸ್ಥಾನ, ಪರಮೇಶ್ವರ ದೇವಿಯ ಆ ಒಂದು ಕರಗ ಮಹೋತ್ಸವ ಇದೆ. 24ನೇ ತಾರೀಕು ಅಲ್ಲೊಂದು ದುರ್ಗಾ ಪೂಜೆ ಇದೆ, ಅಮ್ಮನವರ ಪೂಜೆ ಇದೆ. ಒಂದು 11:11ವರೆಗೆಲ್ಲ ಆ ಒಂದು ಪೂರ್ಣಾಹುತಿ ಇದೆ. ಇರ್ತೇನೆ. ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು. ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲೆಲ್ಲಿ ಇಂಥ ಒಂದು ಕರುಕಾಲ ಅಂತ ಹೇಳ್ತವೆ. ಬಡತನದ ಕಾಲ, ಬರಗಾಲ. ಕಷ್ಟಪಡುವನು ಇನ್ನಷ್ಟು ಕಷ್ಟಪಡಬೇಕಾದಂಥದ್ದಾಗುತ್ತೆ. ಅವನ ಕಡೆ ಯಾರೂ ನೋಡಲ್ಲ. ಶನಿ ವಕ್ರ ಆಗ್ತಾನೆ ಬೇರೆ. ಹಿಂದಕ್ಕೆ ಓಡ್ತಾನೆ ಅವನು ಕುಂಭಕ್ಕೆ. ತನ್ನ ಮೂಲ ತ್ರಿಕೋಣ ಮನೆಗೆ ಓಡ್ತಾನೆ, ನೋಡ್ತಾನೆ. ಸೊ ಅಲ್ಲಿರೋ ರಾಹು ಬೇರೆ ವಿಚಿತ್ರವಾಗಿ ಪ್ರಚೋದನೆ ಮಾಡ್ತಾನೆ. ರಾಹು ಮೇಲೆ ಗುರು ದೃಷ್ಟಿ ಇಲ್ಲ. ಕ್ಲಚಸ್ ಆಫ್ ಗುರು ಈಸ್ ಎಸ್ಕೇಪ್ಡ್. ಕೇತು ಮೇಲೆಯೂ ಕೂಡ ಇಲ್ಲ. ತುಂಬಾ ಈ ಒಂದು ಡಿಸೆಂಬರ್ 5ರವರೆಗೂ ನೆನಪಿಟ್ಟುಕೊಳ್ಳಿ. ಡಿಸೆಂಬರ್ 5ರವರೆಗೂ ತುಂಬಾ ಹುಷಾರಾಗಿರ್ಬೇಕು ನಾವು. ಯಾಕಂದ್ರೆ ಶನಿ ವಕ್ರನಾಗಿ ಬೇರೆ ನೋಡ್ತಿರೋದು. ಟಿಲ್ ನವೆಂಬರ್ ಸುಂಟ್ರಗಾಳಿ ಒಂದು ಬೀಸಲಿದೆ. ಬೆಳೆ, ಆಹಾರ, ಯುದ್ಧ ಭೀತಿ, ಪೆಟ್ರೋಲ್ ಬೆಲೆಗಳು ಇನ್ನೊಂದು ಹೇರಾಪೇರಿ ಆಗೋದು, ಬಂಗಾರದ ಬೆಲೆಗಳು ಹೇರಾಪೇರಿ ಆಗೋದು, ಬ್ಯಾಂಕುಗಳು ಕೊಳ್ಳೆ ಹೊಡಿತಕ್ಕಂಥದ್ದು, ಲ್ಯಾಂಡ್ ಬ್ಯಾಂಕ್ಗಳನ್ನ ಕೊಳ್ಳೆ ಹೊಡಿತಕ್ಕಂಥದ್ದು, ವಿಪರೀತ ಒಂದು ರೀತಿ ದೊಡ್ಡ ದೊಡ್ಡ ವಾಹನಗಳಲ್ಲೇ, ರೈಲುಗಳಲ್ಲೇ ಕಳ್ಳತನ, ಪ್ಲೇನ್ಗಳಲ್ಲೇ ಕಳ್ಳತನ, ವಿಚಿತ್ರಕಾರಿಯಾಗಿರ್ತಕ್ಕಂಥ ಡ್ರಗ್ಸ್ಗಳ ಒಂದು ವಿಪರೀತ ಬಳಕೆಯ ಭಾವ, ಅದು ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಬಾರ್ಡರ್ ಪ್ರದೇಶಗಳಲ್ಲಿ ಹುಷಾರಾಗಿರ್ಬೇಕು ನಮ್ಮ ದೇಶ. ಈ ಒಂದು ಆಷಾಢ ಮಾಸದ್ದು ಎಲ್ಲ ಸಾಮಾನ್ಯರಿಗೂ ಒಂದು ರೀತಿ ತಳಮಳಗಳು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಹೇಗೆ ಖರ್ಚು ಮಾಡೋದು, ಹೇಗೆ ಉಳಿಸೋದು ಅಂತಕ್ಕಂಥದ್ದು.
ಸ್ವಲ್ಪ ವಿಪರೀತ ಖರ್ಚುಗಳ ಮದುವೆನ ಶುಕ್ರ ಹಸ್ತ ಆಗಿಬಿಟ್ಟಿದೆ, ವಿಪರೀತ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಖರ್ಚು ಮಾಡಿ ಮದುವೆ ಮಾಡೋದು, ಖರ್ಚು ಮಾಡಿ ಮನೆ ಕಟ್ತೀನಿ ಅನ್ನೋದು, ಸಾಲ ಮಾಡಿ ಮನೆ ತಗೋತೀನಿ ಅನ್ನೋದು. ಯಾಕಂದ್ರೆ ರಾಹು ಆ ಒಂದು ಸಿಂಹವನ್ನ ನೋಡ್ತಿದ್ದಾನೆ, ಕುಜ ಸಿಂಹವನ್ನ ನೋಡ್ತಿದ್ದಾನೆ. ಸಿಂಹದಲ್ಲಿ ಶುಕ್ರ ಹಸ್ತ ಆಗಿದೆ, ಏನೂ ಆಗಲ್ಲ ಬಿಡು ಅನ್ನತಕ್ಕಂಥ ಮೊಂಡುತನಕ್ಕೆ ಬಿದ್ದು ವಾಹನ ತಗೋತೇನೆ, ದೊಡ್ಡ ವಾಹನ ತಗೋತೇನೆ, ದೊಡ್ಡ ಗಾಡಿ ತಗೋತೇನೆ. ಈಗ ಒಂದು ಉದಾಹರಣೆ, ಕೆಲವರು ದೇವರು ವ್ಯವಸ್ಥೆ ಕೊಡ್ತಾನೆ, ಒಂದು 50 ಲಕ್ಷದ ಗಾಡಿ ತಗೋಬಹುದು. ಮಿನಿಮಮ್ 25 ಲಕ್ಷ ತಗೊಳ್ಳಿ. 50 ಲಕ್ಷದ ಗಾಡಿ ತಗೊಳ್ಳೋರು 25 ಲಕ್ಷದ ಗಾಡಿ ತಗೊಳ್ಳಿ. ಆ 25 ಲಕ್ಷವನ್ನ ಫಿಕ್ಸೆಡ್ ಮಾಡ್ಬಿಡಿ. ಕಡಿಮೆ ಅಂದ್ರೂ ಒಂದು 15,000 ಬರುತ್ತೆ, ನಿಮ್ ಪೆಟ್ರೋಲ್ಗೆ ಆಗುತ್ತೆ. ಯು ಆರ್ ಸೇವ್ಡ್. ದೊಡ್ಡ ಗಾಡಿ ಸರ್ 50 ಲಕ್ಷ, ಹಾಗೆ ಒಂದ್ 30 ಲಕ್ಷ ಗಾಡಿ ತಗೊಳ್ಳೋರು ದಯಮಾಡಿ ಹೇಳ್ತೀನಿ, ತಗೋಬೇಕು, ನಮಗ್ ಬೇಕು. 15 ಲಕ್ಷದ ಗಾಡಿ ತಗೊಳ್ಳಿ, ಇನ್ನು 15 ಲಕ್ಷ ತಗೊಂಡೋಗಿ ಫಿಕ್ಸೆಡ್ ಮಾಡಿ ಮನೆಯ ಹಿರಿಯರ ಹೆಸರಿನಲ್ಲಿ. ಒಂದು 8% ವರ್ಗೂ ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದಿದೆ. ಸೊ 15 ಲಕ್ಷಕ್ಕೆ 8% ಅಂತ ಹೇಳದಂದ್ರೆ ಹೆಚ್ಚು ಕಡಿಮೆ ಒಂದು 80, 8, 5, 40, 1,20,000. ಅಲ್ಲಿಗೆ ತಿಂಗಳಿಗೆ ಕಡಿಮೆ ಅಂದರು 10,000 ರೂಪಾಯಿ, 9,500 10,000 ರೂಪಾಯಿ ಬರುತ್ತೆ. ಅದನ್ನ ಪೆಟ್ರೋಲ್ ಖರ್ಚಿಗೂ ಮನೆಯ ಇನ್ಶೂರೆನ್ಸ್ಗೂ ಇನ್ನೊಂದಕ್ಕೆ ಮಾಡ್ಕೊಳ್ಳಿ. ರಾಹು ಕುಜನನ್ನು ನೋಡ್ತಿದ್ದಾನೆ, ನೆನ್ಪಿಟ್ಕೊಳ್ಳಿ. ಆಷಾಢ ಮಾಸ, ಶನಿ ವಕ್ರ ಆಗ್ತಿದ್ದಾನೆ. ಆಲ್ರೆಡಿ ಹೈ ಅಲರ್ಟ್ ಘೋಷಿಸಿದರೆ ಕೊರೋನಾ ವಕ್ಕರಿಸುವಿಕೆ ಕೆಲವು ಪ್ರದೇಶಗಳಲ್ಲಾಗಿದೆ. ಅದು ತುಂಬಾ ಬಿಸಿ ಇರೋ ಪ್ರದೇಶಗಳಲ್ಲಿ ಆಗಿದೆ. ಕೋಲ್ಡ್ ಇರೋ ಪ್ರದೇಶಗಳಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತವೆ. ಎಲ್ರೂ ನಿಮ್ಮನ್ನ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಮಗು ಮನೆ ಮಾಡ್ಕೊಂಡ್ಯಾ, ಮದುವೆ ಮಾಡ್ಕೊಂಡ್ಯಾ, ಎಷ್ಟು ಸಂಬಳ ಬರುತ್ತೆ, ಯಾವ ಕೆಲಸ ಮಾಡ್ತೀಯ ಎಲ್ಲ ಕೇಳ್ತಾರೆ. ಯಾರು ಕೂಡ ಯಾರನ್ನು ಇವತ್ತೆಷ್ಟೊತ್ತು ಎಕ್ಸಸೈಸ್ ಮಾಡಿದೆ ಅಂತ ಯಾರು ಕೇಳೋದೇ ಇಲ್ಲ. ಅದೊಂದು ಹಾಬಿ ಮಾಡ್ಕೊಳ್ಳಿ. ನೀವು ನಿಮ್ಮ ಸ್ನೇಹಿತರು, ಆತ್ಮೀಯರು, ನಿಮ್ಮ ಅಕ್ಕ, ನಿಮ್ಮ ತಂಗಿ ಅವ್ರು ಮಾಡ್ತಾರೋ ಇಲ್ವೋ ಬೇಡ, ಎಷ್ಟೊತ್ತು ಎಕ್ಸಸೈಸ್ ಮಾಡಿದೆ, ಹಾಗೆ ನೀವು ಎಷ್ಟೊತ್ತು ಎಕ್ಸಸೈಸ್ ಮಾಡ್ಕೊಂಡ್ರಿ. ಎಲ್ಲರೂ ಬೆಳಗಿನ ಶುಭೋದಯ, ಟುಡೇ ಇಸ್ ಮೈ ಚಾಲೆಂಜ್, ವೈಟ್ ಚಾಲೆಂಜ್, ಟುಡೇ ಇಸ್ ಮೈ ವಾಕಿಂಗ್ ಚಾಲೆಂಜ್, ಟುಡೇ ಇಸ್ ನನ್ನ ಕಾರ್ಬೋಹೈಡ್ರೇಟ್ ನ ಎಷ್ಟು ಕಡಿಮೆ ಮಾಡ್ಕೊಂಡಿದ್ದಾನೆ, ಬೇರೆ ಊಟ ಪಲ್ಯ ಯಾವುದನ್ನ ಹೆಚ್ಚಾಗಿ ತಿಂತಿದ್ದಾನೆ, ಈ ರೀತಿ ಒಂದು ಚಾಲೆಂಜ್ ಬಿಸಾಕೊಳ್ತಕ್ಕಂಥದ್ದು ಮಾಡಿ. ಆರೋಗ್ಯಂ ಭಾಸ್ಕರಂ, ಭಾಸ್ಕರ ಬಂದು ಚಂದ್ರನ ಮನೆಯಲ್ಲಿ ಕೂತ್ಕೋತಾನೆ. ಒಂದ್ ರೀತಿ ಸಿಂಹರಾಶಿಗೆ 12ನೇ ಮನೆ, ಆ ಆತ್ಮಕಾರಕ, ಪಿತೃಕಾರಕ, ಧೈರ್ಯಕಾರಕ, ಅಲ್ಲೊಂದು ತಳಮಳವೆ, ದಲದಲವೆ. ಅದಕ್ಕೆ ಜುಲೈ ಮಾಸದಲ್ಲಿ ಹುಟ್ಟಿದವರು ಒಂದ್ ರೀತಿ ಗಾಬರಿಯುತವಾಗಿರತಕ್ಕಂಥ ವ್ಯಕ್ತಿಗಳೇ. ಡಿಸಿಷನ್ ಮೇಕಿಂಗ್ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಮೌನಿಗಳೇ. MS ಧೋನಿ ನೋಡಿ ಎಲ್ಲೂ ಹೆಚ್ಚಾಗಿ ಮಾತಾಡೋದಿಲ್ಲ. ಸೌರವ್ ಗಂಗೂಲಿ ನೋಡಿ ಅವಾಗ್ಲಾದ್ರೂ ಒಂದು ಸುಮ್ಮನೆ ಟ್ರಿಗರ್ ಆಗ್ಬಿಡ್ತಾರೆ. JRD ಟಾಟಾ ಜುಲೈ ಮಾಸದಲ್ಲೇ ಹುಟ್ಟಿರೋದು. ಸೂರ್ಯನ ಈ ಒಂದು ಪಥ ಸಂಚಲನ ಅಲ್ಲೊಂದು ಇರುತ್ತೆ, ಅವ್ರಿಗೊಂದು ಆಲೋಚನೆ. ತುಂಬಾ ಬೇರೆಯವರನ್ನ ಮುಂದಕ್ಕೆ ನಿಲ್ಸಿ ಹಿಂದಕ್ಕೆ ನಿಲ್ತಾರೆ. ಧೋನಿನೂ ನೋಡಿ ತುಂಬಾ ಜನರನ್ನ ಬೆಳೆಸಿದ್ರು ತಾನು ಎಲ್ಲೂ ಹೇಳ್ಕೊಂಡಿಲ್ಲ. ಗಂಗೂಲಿನೂ ಅಷ್ಟೇ, ತುಂಬಾ ಜನರನ್ನ ಬೆಳೆಸಿದ್ರು ಎಲ್ಲೂ ಹೇಳ್ಕೊಂಡಿಲ್ಲ. JRD ಟಾಟಾನೂ ಅಷ್ಟೇ, ತುಂಬಾ ಜನರನ್ನ ಬೆಳೆಸಿದರೆ ಎಲ್ಲೂ ಹೇಳ್ಕೊಂಡಿಲ್ಲ. ಅದು ದ ಮ್ಯಾಜಿಕಲ್ ಪವರ್ ಆಫ್ ಸನ್. ಅಲ್ಲಿ ಕಟಕದಲ್ಲಿ ಕುಳಿತಾಗ ಅಮ್ಮನ ಹೃದಯ, ಅಮ್ಮನ ತರ ಆಗ್ತಾನೆ. ಅದಕ್ಕೆ ಈ ಒಂದು ಜುಲೈ ಮಾಸದಲ್ಲಿ, ಈ ಆಷಾಢ ಮಾಸದಲ್ಲೂ ಕೂಡ ಸೇರಬಾರದು. ಅಲ್ಲಿ ನೋಡಿ ಬುಧ ವಕ್ರ. ಸೊ ಹುಟ್ಟೋ ಮಕ್ಕಳಲ್ಲಿ ಒಂದು ರೀತಿ ಆಂಕ್ಸಿಯಸ್ಟಿ ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿ, ಹೈಪರ್ ಟೆನ್ಷನ್ ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿ, ಒತ್ತಡ ಜಾಸ್ತಿ. ಯಾಕಂದ್ರೆ ಈ ಆಷಾಢ ಮಾಸ ಹೆಚ್ಚು ಕಡಿಮೆ ಆಯ್ತು, ಸೇರ್ತು, ಗರ್ಭ ಧರಿಸ್ಬಿಡ್ತು ಅಂತ ಹೇಳ್ದ ಅಂದ್ರೆ ಹೆಚ್ಚು ಕಡಿಮೆ ಚೈತ್ರ ಮಾಸದಲ್ಲಿ ಆರಂಭ ಇಲ್ಲ ಮಧ್ಯಭಾಗದಲ್ಲಿ ಹುಟ್ಟತಕ್ಕಂಥದ್ದಾಗುತ್ತೆ. ಸೊ ಆಗ ಬಿರು ಬಿಸಿಲು, ತಾಯಿ ಬಳಲುವಿಕೆ, ಒತ್ತಡ, ಟೆನ್ಷನ್ನು. ಅದಕ್ಕೆ ಚೈತ್ರ ಮಾಸದಲ್ಲಿ ಹುಟ್ಟಿದವರು ಕೋಪ ಜಾಸ್ತಿ, ದುಡುಕೋದ್ ಜಾಸ್ತಿ. ಬುಧ ಆಗ ನೀಚ ಆಗ್ತಾನೆ. ಬುಧ ಈಗ ವಕ್ರ, ಚೆನ್ನಾಗಿದ್ರು ಕೂಡ ವಕ್ರ. ಅದರ ಜೊತೆನಲ್ಲಿ ಕಡಗ ಮಾಸದಲ್ಲಿ ಸೂರ್ಯ ಬಂದು ಕುಳಿತುಕೊಳ್ತಕ್ಕಂಥದ್ದು. ಸೊ ಆತ್ಮಕಾರಕನಿಗೆ ಆ ಒಂದು ಧೈರ್ಯ ಇರಲ್ಲ. ಚೈತ್ರ ಮಾಸದಲ್ಲಿ ತುಂಬಾ ರೇರ್ ಧುಮುಕೋದು. ಎಲ್ಲಿ ಧುಮುಕ್ಬೇಕೋ ಅಲ್ಲಿ ಧುಮುಕೋಲ್ಲ, ಎಲ್ಲಿ ಧುಮುಕಬಾರದು ಅಲ್ಲಿ ಧುಮುಕ್ ಬಿಡ್ತಾರೆ.
ಸೇನಾಪತಿಗಳಾಗ್ತಾರೆ, ರಾಜರಾಗೋಕ್ ಒಪ್ಪೋದಿಲ್ಲ, ಗಾಬರಿ ಪಡ್ತಾರೆ. ಇದೆಲ್ಲ ಇದೆ ಮಕ್ಕಳೇ. ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತಿದ್ದೇನೆ, ಆಷಾಢ ಮಾಸ ಆಸೆಗಳ ಮಾಸ, ಈ ಒಂದು ಮಾಸ ನಿರಾಸೆಯ ಮಾಸ. ಶುಕ್ರಾಸ್ತವಾಗಿರುವುದರಿಂದ, ಶುಕ್ರ ಕೇತುವಿನ ಜೊತೆಯಲ್ಲಿರೋದ್ರಿಂದ ಸ್ತ್ರೀಯರ ಆರೋಗ್ಯ ನೋಡ್ಕೊಳ್ಳಿ. PCOD ಪ್ರಾಬ್ಲಮ್ಗಳು ಜಾಸ್ತಿ ಆಗತಕ್ಕಂಥದ್ದು. ಪ್ರತಿ 3ರಲ್ಲಿ ಇಬ್ಬರಿಗೆ ಫಲವತ್ತತೆ ದೋಷ ಆಗತಕ್ಕಂಥದ್ದಾಗುತ್ತದೆ. ಪ್ರತಿ 3 ಸ್ತ್ರೀಯರಲ್ಲಿ ಇಬ್ಬರಿಗೆ ಫಲವತ್ತತೆ ಅಂದ್ರೆ ಎಗ್ಗೆ ಇಲ್ಲ, ಮೊಟ್ಟೆಯೇ ಇಲ್ಲ, ಸರಿಯಾದ ಮೊಟ್ಟೆ ಬರ್ತಿಲ್ಲ, ಮಂತ್ಲಿ ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿಕ್ಕೆ ಇನ್ನಿಲ್ಲ, ಬರೆದಿಟ್ಕೊಂಡ್ಬಿಡಿ. ಹೌದು, ಇನ್ನೊಂದು 15 ವರ್ಷ ಹೋಗ್ಬಿಡ್ತಂದ್ರೆ ಶನಿ ಕನ್ಯಾಗ ಬಂದಾಗ, ದಾಟಿದಾಗ, ತುಲಾಗ ಬಂದಾಗ ಯಾವ ಸ್ತ್ರೀಗೂ ನ್ಯಾಚುರಲ್ ಬರ್ತ್ ಆಗೋದು ರೇರ್. 1 in 1000, 1 in lakh, 10,000 ಅಲ್ಲಿ ಆಗ್ತಕ್ಕಂಥದ್ದು. ಎಲ್ಲರೂ ಇಂಜೆಕ್ಷನ್ಗಳು ಮಾತ್ರೆಗಳು ತಗೊಳ್ತಕ್ಕಂಥದ್ದು ಮಾಡಿಯೇ ಗರ್ಭ ಧರಿಸ್ತಕ್ಕಂಥದ್ದಾಗುತ್ತದೆ. ಶುಕ್ರಾಸ್ತದ ಪ್ರಭಾವ ಶುರು ಇನ್ನು ನೆಕ್ಸ್ಟ್ 15 or 18 years ಇಂದ. ಇನ್ನು ಪುರುಷರಲ್ಲಿ ಪ್ರತಿ ಮೂವರಲ್ಲೊಬ್ಬರಿಗೆ ರಾಹು ಆ ಶುಕ್ರನನ್ನ ನೋಡುತ್ತಿರುವುದರಿಂದ ಅವರಿಗೂ ಗಂಜೆತನ ಬರುತ್ತೆ. ಅವರಿಗೂ ಆ ಶೃಂಗಾರದ ಇಂಟ್ರೆಸ್ಟ್ ಹೊರಟೋಗುತ್ತೆ. ಕೆಲವರು ವಿಪರೀತ ಕಾಮುಕರಾಗ್ತಾರೆ, ಕೆಲವರಿಗೆ ಧರ್ಮಬದ್ಧ ಕಾಮತನ ಕೂಡ ಬರುವುದಿಲ್ಲ. ಕೌಂಟಿಂಗ್ ಪ್ರಾಬ್ಲಮ್ ಪುರುಷರಿಗೂ ಪ್ರತಿ 3ರಲ್ಲೊಬ್ಬರಿಗೆ ನೆನಪಿಟ್ಟುಕೊಳ್ಳಿ, ಆಲ್ರೆಡಿ ಸ್ಟಾರ್ಟೆಡ್. ಯು ಕ್ಯಾನ್ ಚೆಕ್ ವಿತ್ ಗೈನಕಾಲಜಿಸ್ಟ್. ನೀವು ಗಲ್ಲಿಯೂ ಕೂಡ IVF ಸೆಂಟರ್ಗಳು ಶುರು ಆಗ್ಬಿಟ್ಟಿದ್ದಾವೆ. ಇನ್ನು ಮೇಲೆ IVF ಇಲ್ಲದೆ ಮಗುವಿಲ್ಲ. ನ್ಯಾಚುರಲ್ ಡೆಲಿವರಿ ಬೇಕಿದ್ರು ಕೂಡ ಅವ್ರು ಮಾಡಿಸೋದಿಲ್ಲ. ಅಲ್ಲೂ ಸುಳ್ಳುಗಳು ಮಾಡ್ತಕ್ಕಂಥ ದುಡ್ಡು ಮಾಡ್ಲಿಕ್ಕೆ 2 ರಿಂದ 3 ಲಕ್ಷ ಅಡ್ಮಿಷನ್ ಆಗಿ ಒಂದು ಸಣ್ಣ ಸಿಸೇರಿಯನ್ ಮಾಡಿ ಪಾಪ ತೆಗಿಲಿಕ್ಕೆ 2 ರಿಂದ 3 ಲಕ್ಷ ಮಿನಿಮಮ್ ಬಿಲ್ಲಿಂಗ್. ಇನ್ನು IVF ಕತೆ ಅಂತೂ ಕೇಳಬೇಡಿ. 8 ರಿಂದ 15 ಲಕ್ಷ ಕೇಳಿದ್ರೆ ಬೇರೆ ಇನ್ನೊಂದು ಕಾರಣ ಹೇಳ್ಬಿಡ್ತಾರೆ. ನಿಮ್ ಸ್ಟ್ರೆಸ್ಸು, ನಿಮ್ ಪ್ರೆಷರು, ನಮಗೂ ಗೊತ್ತಿಲ್ಲ, ನಾವು ಮಾಡಿದೀವಿ ಪ್ರೊಸೀಜರು, ಈ ತರದ್ದೆಲ್ಲ ಹೇಳ್ತಕ್ಕಂಥದ್ದು ಹೇಳಿಬಿಡುತ್ತಾರೆ. ಶುಕ್ರಾಸ್ತ. ಸ್ತ್ರೀಯರು ಸ್ವಲ್ಪ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಒಂದು ಪ್ರಾಪರ್ ಒಂದು ಡಯಟ್ ಕಂಪಲ್ಸರಿ. ಇವತ್ತು ನಾನು ಎಕ್ಸಸೈಸ್ ವಾಕಿಂಗ್ ಮಾಡಿದ್ದೀನ, ಏನ್ ತಿಂತಿದ್ದೇನೆ, ಹೇಗ್ ಮಲಗ್ತಿದ್ದೇನೆ, ಕಂಪಲ್ಸರಿ 8 ರಿಂದ 8 ಅವರಿಂದ 10 ಅವರ್ ಮಲಗಿ, ತೊಂದರೆ ಏನಿಲ್ಲ. ಸಂಜೆ 8ವರೆಗೆ ಮಲಗಿ. ಯಾವ ಹಾಳಾದ ಸೀರಿಯಲ್ಗಳು ನೋಡಿ ಉದ್ಧಾರಕ ಆಗೋದೇನೂ ಇಲ್ಲ. ಯಾರು ಗೆದ್ರು ಯಾರು ಸೋತ್ರು ನಮ್ ಜೀವನ ಸರಿ ಮಾಡೋಕೆ ಯಾರು ಬರೋಲ್ಲ. ನಮ್ಮ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಕರ್ನಾಟಕದಲ್ಲಿ ನೆನಪಿಟ್ಟುಕೊಳ್ಳಿ, ಕಡಿಮೆ ಅಂದ್ರೂ 4 ಲಕ್ಷದ ಸಾಲ ಇದೆ. ನಮ್ಮ ಒಬ್ಬೊಬ್ಬರ ಮೇಲೆ 4 ಲಕ್ಷ ಸಾಲವಿದೆ. ಅಲ್ಲಿಗೆ ಎಷ್ಟು ಸಾಲ ಮಾಡಿಟ್ಟಿದ್ದಾರೆ ಲೆಕ್ಕ ಹಾಕೊಳ್ಳಿ. ಸಿಕ್ಕಾಬಟ್ಟೆ. ಇವರು ಹೇಳ್ತಲೇ ಇರ್ತಾರೆ, ನಾವು ಅಭಿವೃದ್ಧಿ, ನಮ್ಮ ಟ್ಯಾಕ್ಸ್ಗಳು. ಇವ್ರು ಕೇಳಿದ್ರೆ ಕೇಂದ್ರದ ಮೇಲೆ ಹೇಳ್ತಾರೆ, ಕೇಂದ್ರದವ್ರು ನಾವು ಕೊಟ್ಟಿದ್ದೀವಿ ಅಂತಾರೆ. ಇದೆಲ್ಲ ನಡೀತಿರುತ್ತೆ, ಬಿಟ್ಬಿಡಿ. ನೀವು ಬದುಕೋದ್ ನೋಡಿ, ನೀವು ತಿನ್ನೋದ್ ನೋಡಿ. ಮನೆಯಲ್ಲೇ ಒಂದು ಪುಟ್ಟದಾಗಿ ಒಂದು ಈರುಳ್ಳಿ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಕರಿಬೇವು ಸೊಪ್ಪು, ಒಂದು ಪುಟ್ಟ ಸೌತೆಕಾಯೋ, ಕ್ಯಾಪ್ಸಿಕಮ್, ಈ ತರದ್ದು ಒಂದು ಗೆಣಸು ಬೆಳೆಸ್ಕೊಳ್ತಕ್ಕಂಥದ್ದು, ಈರುಳ್ಳಿ, ಬೆಳ್ಳುಳ್ಳಿ ಬೆಳೆಸ್ಕೊಳ್ತಕ್ಕಂಥದ್ದು, ಸಣ್ಣ ತರಕಾರಿ ಸೊಪ್ಪುಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಒಂದು ಕಮ್ಯುನಿಟಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಈಗೆಲ್ಲ ಅಪಾರ್ಟ್ಮೆಂಟ್ ಮೇಲೆ ಜಾಗ ಐತೆ, ಅಲ್ಲೇ ಒಂದು ಪುಟ್ಟ ಗಾರ್ಡನ್ ತರ ಮಾಡ್ಕೊಳ್ತಕ್ಕಂಥದ್ದು. ಹೈಜಿನಿಕ್ ಲೈಫ್ ಸ್ಟೈಲ್ ಅನ್ನ ಬದಲಾಗಿ. ಶುಕ್ರಾಸ್ತ 100% ಹೇಳ್ತಾನೆ, ಯಾರಿಗೂ ಶಕ್ತಿನೇ ಇಲ್ಲ. ಸುಮ್ನೆ ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ನಾವೇ ಮದ್ದುಗಳು ಹೊಡೆದು ಎಲ್ಲಾ ಮದ್ದು, ಎಲ್ಲದರಲ್ಲೂ ಕೆಮಿಕಲ್, ಎಲ್ಲದರಲ್ಲೂ ಕಲರ್ಸು, ಎಲ್ಲದರಲ್ಲೂ ಸೋಡಾ, ಎಲ್ಲ ಕೂಲ್ ಡ್ರಿಂಕ್ಸು ಡೆಡ್ಲಿ ಪಾಯ್ಸನ್. ಎಲ್ಲ ನಮ್ಮನ್ನ ಅಡಿಕ್ಷನ್ ಮಾಡಿಟ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಶುಗರ್ ಕಂಟೆಂಟ್ ಜಾಸ್ತಿ, ಕೆಮಿಕಲ್ ಕಂಟೆಂಟ್ ಜಾಸ್ತಿ, ಆರ್ಟಿಫಿಷಿಯಲ್ ಕಲರ್ಸ್ ಕಂಟೆಂಟ್ ಜಾಸ್ತಿ, ಡೆಡ್ಲಿ ತೇಟು, ಈ ಒಂದು ಪಾಮ್ ಆಯಿಲ್ಗಳು, ಇದೆಲ್ಲ ಆಗ್ಬಿಟ್ಟಿದೆ ಮಕ್ಕಳೇ. ಸೊ ಈ ಒಂದು ಆಷಾಢ ಭಾವಕ್ಕೆ ಹೇಳ್ತಿದ್ದೇನೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಆತ್ಮಕಾರಕ, ಪಿತೃಕಾರಕ, ಶಕ್ತಿಕಾರಕ, ವಿಚ್ ಈಸ್ ಕಮ್ ಅಲ್ಲಿ ಬಂದು ನಿಂತಿದೆ. ನೀವಿಲ್ಲ, ನಾವಿರೋದು ಹಿಂಗೆ, ನಾವು ಮಾಡೋದು ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದು ಏನೋ ಒಂದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋತೀರಿ. ನಿಮ್ಮ ಆರೋಗ್ಯ, ಏನ್ ತಿಂತಿದ್ರಿ, ಎಲ್ಲಿ ಹೋಗ್ತಿದ್ರಿ, ಆದಷ್ಟು ಹೊರಗಡೆ ತಿನ್ನೋದು ಕಡಿಮೆ ಮಾಡಿ. ಮನೆ ಊಟ, ಇದೆಲ್ಲ ಆನ್ಲೈನ್ ಫುಡ್ಗಳೆಲ್ಲ ಬಿಡಿ. ಅದನ್ನ ಬೇರೆ ಅವರು ಸುಮ್ಮನೆ ಒಂದು ರೇಟ್ಗಳು ಹಾಕಿ ನಿಮ್ಮ
ಜೇಬು ಖಾಲಿ ಮಾಡ್ತಿದ್ದಾನೆ, ಸ್ವಿಗ್ಗಿ, ಡನ್ಸೋ, ಇನ್ನೊಂದು ಬೊಗಳೆ. ನಿಮ್ ಸುತ್ತಮುತ್ತಲು ಇರತಕ್ಕಂಥ ಅಂಗಡಿಗೆ ಹೋಗ್ಬಿಟ್ಟು ನೇರವಾಗಿ ಶಾಪಿಂಗ್ ಮಾಡಿ ನನ್ನ ಮಾತು ಕೇಳಿ. ಈ ಆನ್ಲೈನ್ಗೆ ಹೋದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ಅಲ್ಗೋರಿದಮ್ ಒಂದು ಸೆಟ್ ಮಾಡಿಟ್ಟಿದ್ದಾರೆ, ಅದಕ್ಕೆ ತುಂಬಾ ಕೆಟ್ಟ ಹೆಸರಿದೆ, ಹೇಳಬಾರದು. ತುಂಬಾ ದೊಡ್ಡ ಕೆಟ್ಟ ಹೆಸರು. ನೀವು ಒಂದು ಶಾಪಿಂಗ್ ಹೋದ್ರೆ ನಿಮಗೆ ಗೊತ್ತಿಲ್ಲದೆ 2, 3, 4, 5, 6 ಈ ತರ ಶಾಪಿಂಗ್ ಅಂತ ಮಾಡಿಸ್ತಾ ಇರುತ್ತೆ ಹುಚ್ಚು. ನಿಮ್ಮನ್ನ ಕೆದಕ್ಸುತ್ತೆ. ಅಂಥದ್ದೇ ಒಂದು ಕಂಟೆಂಟ್ಗಳನ್ನ ಪ್ರಮೋಟ್ ಮಾಡ್ತಾರೆ. ನೀವು ಏನ್ ನೋಡಿದ್ರು, ನೀವು ಮೊಬೈಲ್ ತೆಗೆದ್ರೆ ಸಾಕು, ಯಾವ್ದಾದ್ರದ್ದು ಒಂದು ಪ್ರಾಡಕ್ಟ್ ಇನ್ಫ್ಯೂಸ್ ಮಾಡ್ತಲೇ ಇರ್ತಾರೆ. ಸೊ ನೀವು ಹೋಗಿ ಅಂಥದ್ರಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು ಮಾಡ್ಕೋತೀರಿ. ಎಚ್ಚರಿಕೆ, ಜಾಗ್ರತೆ. ಶುಕ್ರ ಹಸ್ತ, ಜೇಬಲ್ ದುಡ್ಡು ಇಟ್ಕೊಂಡು, ಸಿಕ್ಕಾಬಟ್ಟೆ ದುಡ್ಡು ಇಟ್ಕೊಂಡು ಹೋಗೋದು ಬರೋದು, ಶಾಪಿಂಗ್ ಹೋಗೋದು, ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ಏನೋ ಒಂದು ಆಯ್ತು, ಒಂದು 2 ದಿನ, 2 ವಾರ, 2 ತಿಂಗಳು ಈ ತರ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಶನಿ ವಕ್ರ ಆಗ್ತಿದ್ದಾನೆ ಮಕ್ಳೇ, ಖಾಲಿ ಜೇಬು ಆಗ್ತೀರಿ. ಇರೋ ಒಡವೆ ಎಲ್ಲ ಮಾರ್ಕೊಳ್ಳೋ ಸ್ಥಿತಿಗೆ ಬರ್ತೀವಿ. ಬ್ಯಾಂಕ್ಗಳ ಒಂದು ವಿಪರೀತವಾದಂತ ಒಂದು ಬಡ್ಡಿ ಹಾಕೋದು. ಸುಮ್ಮನೆ ನೀವು ಸಾಲಕ್ಕೆ ಹೋಗಿ ಇನ್ಶೂರೆನ್ಸ್ ಎಷ್ಟು ತಗೋತಾನೆ ನೋಡಿ, ಅದ್ರ ಅವಶ್ಯಕತೆನೇ ಇಲ್ಲ, ಆದ್ರೂ ಇನ್ಶೂರೆನ್ಸ್ ತಗೋತಾನೆ. ವಾಪಸ್ ನಮ್ ಕೈಗೆ ಬರೋದು ಸಿಕ್ಕಾಬಟ್ಟೆ ಫ್ರಾಡ್ಗಳಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸ್ಕೊಳ್ಳಿ, ಕಂಪಲ್ಸರಿ. ತಿಂಗಳಿಗೆ 1,000 ರೂಪಾಯಿ ಆದ್ರೂ ಹೆಲ್ತ್ ಇನ್ಶೂರೆನ್ಸ್ಗೆ ತೆಗೆದಿಡಿ. ನೀವು ನಿಮ್ಮ ಹೆಂಡತಿ ಮಿನಿಮಮ್ ಒಂದು 15-20 ಲಕ್ಷ ಖರ್ಚುಗಳು ಬರ್ತವೆ. ಎಲ್ಲರ ಮನೇಲೂ BP, ಶುಗರ್, ಥೈರಾಯ್ಡ್, ವಾಟ್ ಆಲ್, ಕ್ಯಾನ್ಸರ್ನ ಹಬ್ಬ ಆಗ್ಬಿಟ್ಟಿದೆ. ನಾವು ತಿಂತಿರೋ ಆಹಾರದಿಂದಲೇ ಇದು. ಸೊ ಜಾಗ್ರತೆ. ಆರ್ಗ್ಯಾನಿಕ್ ಕೇಳ್ತಿರಲ್ಲ, ಆರ್ಗ್ಯಾನಿಕ್ ಬೆಳೆಸ್ತಿಲ್ಲ, ಬೆಳೆಸೋಕ್ ಹೋದ್ರು ಬರೋಲ್ಲ. ಅವನ್ ರೈತ ಇನ್ನೇನೋ ಮಾಡಕ್ ಹೋಗ್ತಿದ್ದಾನೆ. ಯಾರೋ 1%, 2% ಅಂಥದ್ದೊಂದು ಹೈಜೆನಿಕ್ ಆರ್ಗ್ಯಾನಿಕ್ ಒಂದು ಬೆಳೆ ಬೆಳಿತಿರ್ತಕ್ಕಂಥದ್ದು. ಯಾವತ್ತು ನಾವು ಯೂರಿಯಾ, ಈ ರಸಗೊಬ್ಬರಗಳನ್ನ ಬೆಳೆಸೋದು, ಪೆಸ್ಟಿಸೈಡ್ಗಳನ್ನ ಬಳಸೋದು ತುಂಬಾ ಕಡಿಮೆ ಮಾಡ್ಕೋತೇವೆಯೋ ಅವತ್ತು ನಮ್ಮ ಬೆಳೆ ಚಂದ. ಏನ್ ಮಾಡ್ತೀರಿ? ಎಲ್ಲದಕ್ಕೂ ಮದ್ದೆ, ಅದನ್ನೇ ನಾವು ತಿನ್ನೋದು, ಎಲ್ಲದಕ್ಕೂ ಮದ್ದು. ಸೊ ಇನ್ನೆಲ್ಲಿ ಪುರುಷತ್ವನೂ ಇಲ್ಲ, ಸ್ತ್ರೀತತ್ವನೂ ಇಲ್ಲ. ಪುರುಷರಿಗೂ ಬಂಜೆತನ ಬಂದು ಬಿಟ್ಟಿದೆ. ಮಕ್ಕಳಾಗ್ತಿಲ್ಲ ಪುರುಷರಿಗೇನೆ. ಇದೆಲ್ಲ ಆಗ್ತಿದೆ. ನೀವು ಬಳಸೋ ಸನ್ ಕ್ರೀಮ್ ಇಂದ ಹಿಡಿದು, ಲೋಷನ್ಸ್ ಇಂದ ಹಿಡಿದು, ಸೋಪ್ ಇಂದ ಹಿಡಿದು, ಬಾಡಿ ಲೋಷನ್ ಇಂದ ಹಿಡಿದು, ಬಾಡಿ ವಾಶ್ ಇಂದ ಹಿಡಿದು, ಪೇಸ್ಟ್ ಇಂದ ಹಿಡಿದು, ಶಾಂಪೂ ಇಂದ ಹಿಡಿದು, ಡೈ ಇಂದ ಹಿಡಿದು, ಎಲ್ಲದರಲ್ಲೂ ಕೆಮಿಕಲ್ಲೇ ಮಕ್ಕಳೇ, ಎಲ್ಲದರಲ್ಲೂ ಕೆಮಿಕಲ್ಲೇ. ನ್ಯಾಚುರಲ್ ಆಗಿ ಬದುಕಲಿಕ್ಕೆ ಆದಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಎಚ್ಚರಿಕೆ, ಸಾಲ ಸುಲ ಹೋಗ್ಬೇಡಿ. ಸೂರ್ಯ ಕಡಗದಲ್ಲಿ ಮುಳುಗಿದ್ದಾನೆ, ರಾಶಿಯಾಧಿಪತಿಯೇ, ಪಿತೃಕಾರಕನೇ ಅಲ್ಲಿ ಮಲಗಿದ್ದಾನೆ. ಸೊ ಯುವರ್ ಮೈಂಡ್ ವಿಲ್ ಬಿ ಬ್ಲಾಂಕ್, ನಿಮ್ಮ ಶಕ್ತಿ ಅಲ್ಲಿರೋಲ್ಲ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಮಾಡುವ ಗರ್ಭಧಾರಣೆ ಮಕ್ಕಳಲ್ಲಿ ಸ್ಟ್ರೆಂತ್ ಇರಲ್ಲ ಅಂತ ಹೇಳ್ತೀವಿ. ತಾಯಿಯ ಬೂದಿಯೇ ರೆಡಿ ಇಲ್ಲ, ಸುಮ್ಮನೆ ಒಂದು ಜಿಗಿ ನೀರು ಬೀಳ್ತಿದೆಯೋ ಅನ್ನೋ ಪೂರ್ತಿ ನೀರು ಬಿದ್ದು ಅಲ್ಲೊಂದು ಬಿತ್ತನೆ ಮಾಡೋಕ್ ವ್ಯವಸ್ಥೆ ಆಗಿಲ್ಲ ಆಷಾಢದಲ್ಲಿ. ಭೂದೇವಿ ಹೆಂಗಿರ್ಬೇಕಾದ್ರೆ ಒಂದು ನಮ್ಮ ಮನೆಯ ಮಹಾದೇವಿ ಹೇಗಿರ್ಬೋದು ಯೋಚನೆ ಮಾಡಿ ನೋಡಿ. ಸೊ ಎಚ್ಚರಿಕೆ. ದೈವದ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಇಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಅಂಬಾದೇವಿಯ ಕರಗ ಮಹೋತ್ಸವ ಇದೆ, ವಾರಣಾಸಿ, ಬೆಂಗಳೂರು. ಶ್ರೀ ಗ್ರಾಮ ದೇವತೆ ಅಂಬಾದುರ್ಗ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾದಂತ ದುರ್ಗಾ ಹೋಮ, ಚಂಡಿಕಾ ಹೋಮ ಇದೆಲ್ಲ ಇದೆ. ಸೊ ಇದೇ ತಿಂಗಳು 24ನೇ ತಾರೀಕು ನಿಮ್ ಜೊತೆ ನಾನು ಇರ್ತೇನೆ. ನೀವು ಬಂದು ಅಮ್ಮನವರ ಆಶೀರ್ವಾದ ತಗೊಳ್ಳಿ. ಈ ಕುಜರಾಹು ದೋಷವನ್ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಲಿಕ್ಕೆ ಒಂದು ಪುಟ್ಟ ಪ್ರಾರ್ಥನೆ, ಒಂದು ಪ್ರಯತ್ನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ.
ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆಷಾಢ ಮಾಸ ಆರಂಭ ಆಗಿರ್ತಕ್ಕಂಥದ್ದು ದೇವಿ ಉತ್ಸವಗಳು, ಒಂದು ರೀತಿ ಧ್ಯಾನ ಮಾಸ, ಗಮನಿಸೋ ಮಾಸ. ನೆನಪಲ್ಲಿಟ್ಕೊಳ್ಳಿ, ಧ್ಯಾನ ಮಾಸ. ಆಷಾಢ ಅಂದ್ರೇನೆ ಆಜ್ಞಾ ಚಕ್ರವನ್ನ ಜಾಗೃತ ಮಾಡತಕ್ಕಂಥ ಮಾಸ. ಹಾಗೆಯೇ ಕುಳಿತುಕೊಳ್ಳೋದು ಕಣ್ಣು ಮುಚ್ಕೊಂಡು. ಎಲ್ಲರೂ ಪ್ರತಿನಿತ್ಯ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಕಿವಿ ಮುಚ್ಕೊಂಡು ಕೂತ್ಕೊಳ್ಳಿ. ಅಂದ್ರೆ ಏನು ಕೇಳಿಸ್ಕೊಳಕ್ ಹೋಗ್ಬೇಡಿ, ಏನು ನೋಡ್ಕೊಳಕ್ ಹೋಗ್ಬೇಡಿ, ಏನೇನೋ ನೋಡ್ತಾ ಕುತ್ಕೋಬೇಡಿ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ 2 ಹುಬ್ಬಿನ ಮಧ್ಯೆ ಒಂದು ಆಜ್ಞಾ ಚಕ್ರವಿದೆ. ಆ ಆಜ್ಞಾ ಚಕ್ರದ ಹತ್ರ ಈ ರೀತಿ ಈ ಉಂಗುರದ ಬೆರಳನ್ನ ಅನಾಮಿಕ ಅಂತ ಹೇಳ್ತಾರೆ. ಈ ಅನಾಮಿಕ, ನಾವ್ ಯಾರು? ಅನಾಮಿಕ ಅಂದ್ರೇನೆ ನಾನು ಯಾರು, ನಾನು ಏನು ಗೊತ್ತಿಲ್ಲ, ಮಧ್ಯಮ, ಅಂಗುಷ್ಟ ಇದೆಲ್ಲ ಹೇಳ್ತೇವೆ. ಸೊ ಈ ಒಂದು ಅನಾಮಿಕ ಬೆರಳಿದೆಯಲ್ಲ, ಉಂಗುರ ಹಾಕೊಳ್ಳೋದು, ಇದನ್ನ ಇಟ್ಕೊಂಡು ಸುಮ್ಮನೆ 2 ಹುಬ್ಬಿನ ಮಧ್ಯೆ ಹೀಗೇ ಕುತ್ಕೊಳ್ಳಿ. ಒಂದು 10 ನಿಮಿಷ ಆಗುತ್ತಾ, 15 ನಿಮಿಷ. ಆ ಒಂದು ಸ್ಥಿತ್ಯಂತರ ಬರ್ತಕ್ಕಂಥದ್ದಾಗುತ್ತೆ. ಒಂಥರ ಕನ್ಫ್ಯೂಷನ್ಗಳು, ಗಾಬರಿಗಳು, ಎಲ್ಲೆಲ್ಲೂ ಒಂದು ರೀತಿ ಡಿಪ್ರೆಷನ್ ಸೆಂಟರು, ರಿಯಾಬ್ ಸೆಂಟರ್ಸು, ಇದೆಲ್ಲ ಜಾಸ್ತಿ ಆಗ್ತಿದೆ ಮಕ್ಕಳು. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ, ಎಲ್ಡರ್ ಕೇರ್ ಸೆಂಟರ್ಸ್ ಜಾಸ್ತಿ ಆಗ್ತಿದೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿಯ ಒಂದು ನಡೆಸ್ತಿರತಕ್ಕಂಥ ಒಂದು ಗಮ್ಯದಲ್ಲಿ ನಾವು ಯಾವ ರೀತಿ ಬದಲಾಗ್ತಿದ್ದೇವೆ ಅನ್ನತಕ್ಕಂಥದ್ದು. ಜಾಗ್ರತೆ ಅಂತ ಹೇಳ್ತಾ, ಈ 3 ನಕ್ಷತ್ರದಲ್ಲಿ ಹುಟ್ಟುವುದು ತಪ್ಪಾ? ತುಂಬಾ ಜನ ಭಯ ಪಡ್ತಾರೆ. 3 ನಕ್ಷತ್ರದಲ್ಲಿ ಹುಟ್ಟಿದ ತಕ್ಷಣ ಗುರುಗಳೇ, ಹೌದು, ಕಾಯಕವೇ ಕೈಲಾಸ ಅಂತ ಈ 3 ನಕ್ಷತ್ರಗಳಿದೆ. ನೀವು ಈ 3 ನಕ್ಷತ್ರದಲ್ಲಿ ಹುಟ್ಟಿದಿರಿ ಅಂದ್ರೆ, ಒಂದು, ನೀವು ನಿಮ್ಗೋಸ್ಕರ ಅಲ್ಲ, ಮರ್ತ್ಬಿಡಿ. ನಿಮ್ ಖುಷಿಗೆ ಹುಟ್ಟಿಲ್ಲ, ನಿಮ್ಮ ಆನಂದಕ್ಕೆ ಹುಟ್ಟಿಲ್ಲ. ಮಿನಿಮಮ್ ನೀವು ನಿಮ್ಮ ಗಂಡನಿಗೋ, ಹೆಂಡತಿಗೋ, ಮಕ್ಕಳಿಗೋ, ಇಲ್ಲ ನಿಮ್ಮ ಮನೆಗೋ, ಕುಟುಂಬಕ್ಕೆ ಹುಟ್ಟಿರ್ತೀರಿ. ಹೌದು, ನಿಮ್ಮ ಎಂಜಾಯ್ಮೆಂಟ್ ಅನ್ನೋದು ಒಂದು 5 to 10%. ಯುವರ್ ಪರ್ಸನಲ್ ಹ್ಯಾಪಿನೆಸ್ ಬಂದು ಈ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಒಂದು 10%, ಮ್ಯಾಕ್ಸಿಮಮ್ 20%. ನಾನು ಖುಷಿ ಕಣೋ, ನಾನು ಬರ್ಡೇ ಮಾಡ್ಕೊಂಡೆ ಕಣೋ, ನಾನು ಆನಿವರ್ಸರಿ ಮಾಡ್ಕೊಂಡೆ ಕಣೋ, ಹೆಂಡತಿ ಜೊತೆ ಹೊರಗಡೆ ಹೋಗಿ ಬಂದೆ ಕಣೋ, ಗಂಡನ ಜೊತೆ ಟ್ರಿಪ್ ಹೋಗಿ ಬಂದೆ ಕಣೋ, ಮಗನ ಜೊತೆ ಇದ್ದೆ ಕಣೋ, ಮಗಳ ಜೊತೆ ಇದ್ದೆ ಕಣೋ, ನಮ್ಮ ಬಾಸ್ ಜೊತೆ ಒಳ್ಳೆ ಊಟಕ್ಕೆ ಕರ್ಕೊಂಡು ಹೋದ್ರು ಕಣೋ, ಅವ್ರು ನನ್ನ ನೋಡಿ ಇಂಕ್ರಿಮೆಂಟ್ ಕೊಟ್ರು ಕಣೋ, ಪ್ರಮೋಷನ್ ಕೊಟ್ರು ಕಣೋ. ಒಪ್ಪಲೇಬೇಡಿ, ಬರೋದೇ ಇಲ್ಲ ಅದು, ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅದು. 20% ಅದು. 20% ನೀವು 100 ಬಾರಿ ಅನ್ಕೊಂಡ್ರೆ ಈಗ 20 ಬಾರಿ ಮ್ಯಾಕ್ಸಿಮಮ್. ಹೌದು ಅಲ್ವೋ? ಆ 3 ನಕ್ಷತ್ರಗಳು ಯಾವುದು ಗೊತ್ತಾ? ಒಂದು ಪುಷ್ಯ ನಕ್ಷತ್ರ, ಇನ್ನೊಂದು ಅನುರಾಧ ನಕ್ಷತ್ರ, ಇನ್ನೊಂದು ಉತ್ತರಾಭಾದ್ರ ನಕ್ಷತ್ರ. ನೀವೆಲ್ಲಿರ್ತಿರೋ ಈ 3 ನಕ್ಷತ್ರದಲ್ಲಿದ್ರೆ ನಿಮ್ಮನ್ನ ನಂಬ್ಕೊಂಡು ಎಲ್ರು ಚೆನ್ನಾಗಿರ್ತಾರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರೆ. ನೀವು ಬಂದಿರುವುದೇ ಕರ್ಮ ಮಾಡು. ಕರ್ಮ ಅಂದ್ರೆ ತುಂಬಾ ಜನ ಕರ್ಮ ಅಂದ್ರೆ ದುಷ್ಕರ್ಮ ಇದೆ, ಸತ್ಕರ್ಮ ಇದೆ. ದುಷ್ಕರ್ಮ, ಸತ್ಕರ್ಮ, ಒಟ್ನಲ್ಲಿ ಒಂದು ಕರ್ಮ ಅಂತ ಹೇಳ್ತಾರಲ್ಲ. ನೀವು ಬಂದಿರುವುದು ನಿಜವಾಗ್ಲೂ ನೀವೇನ್ ಮಾಡ್ಕೋತೀರೋ ಅದು ಬೇರೆ. ಆದ್ರೆ ನೀವು ಮಾಡುವ ಕರ್ಮದಿಂದ ನಿಮ್ಮ ನಂಬ್ಕೊಂಡು ಒಂದು 4 ಜನ, 40 ಜನ, 400 ಜನ, 4,000, 40,000, 4 ಲಕ್ಷ, 40 ಲಕ್ಷ, 4 ಕೋಟಿ ಜನ ಬದುಕುತ್ತಾರೆ. ಇದು ನಿಶ್ಚಿತ. ಹೌದು ಅಲ್ವೋ ಹೇಳಿ? ನಿಮ್ಮ ನಂಬ್ಕೊಂಡು ಎಷ್ಟು ಜನ ಅನ್ನ ತಿಂತಿದ್ದಾರೆ? ನಿಮ್ ಜೊತೆಲಿರೋ ಸ್ನೇಹಿತರೆಷ್ಟು, ಬಂಧುಗಳೆಷ್ಟು, ಕೆಲ್ಸಗಾರರೆಷ್ಟು, ಆತ್ಮೀಯರೆಷ್ಟು? ನಿಮ್ಮನ್ನು ನಂಬಿಕೊಂಡು ಉತ್ತರಭಾದ್ರ, ಪುಷ್ಯ, ಅನುರಾಧ ಕನ್ಫರ್ಮ್ ಹೇಳ್ತಾ, ನೀವೆಲ್ಲಿದ್ದರೂ ಅನ್ನ ಬ್ರಹ್ಮರೇ. ನೀವು ಅನ್ನ ಹೇಳೋಕೆ ಬಂದಿರೋದು, ನೀವು ನೆರಳ್ಕೊಳಕ್ಕೆ ಬಂದಿರೋದು. ನೀವೆಲ್ಲೋದ್ರು, ಒಂದು ಹೋಟ್ಲ್ಗೆ ಹೋದ್ರು, ಒಂದು ಕಾಫಿನಾದ್ರೂ ಕೊಡಿಸ್ತಾರೆ. ನಿಮ್ಮ ಹತ್ರ ಇದೆಯೋ ಇಲ್ಲವೋ ಅದು ಬೇರೆ. ಇದೆಯಾ ಅಷ್ಟು ಜನಕ್ಕೆ ಕೊಡಿಸ್ಬಿಟ್ಟು ಬರ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ 3 ನಕ್ಷತ್ರಾಸ್. ಆದ್ರೆ ಅದನ್ನ ತಿಳ್ಕೊಳ್ದೆ ಈ 3 ನಕ್ಷತ್ರದಲ್ಲಿ ಹುಟ್ಟಿದವರು ಕೆಟ್ಟವರು, ಬಾಧೆಗೆ ಬಂದವರು ಅಲ್ಲ. ಅದು ಬಾಧೆ ಅಲ್ಲ, ಅದೊಂದು ಜರ್ನಿ. ನೋಡಿ, ಒಂದು ಡ್ರೈವರ್ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಇಳಿಸ್ತಾನೆ, ದರ್ಶನ ಆಯ್ತು, ರಿಟರ್ನ್ ಬಂದಾಗ ಅವನಿಗೊಂದು ಖುಷಿ.
ಬಾ, ನಮ್ಮ ಬಾಸ್ನ ಕರ್ಕೊಂಡೋಗಿ ಕೆಲಸ ಮುಗಿಸ್ಕೊಂಡು ಕರ್ಕೊಂಡು ಬಂದೆ. ಅವ್ನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಓನರ್ ಆಗ್ಬೇಕು ಈ ಗಾಡಿಗೆ, ವೆರಿ ರೇರ್. ಓನರ್ ಆಗ್ಬೇಕು, ನಾನು ಯಜಮಾನ ಆಗ್ಬೇಕು, ನಾನು ಇವ್ರ ತರ ಕಾರ್ ತಗೊಂಡು ಹಿಂಗೆ ಸುತ್ಕೊಂಡು ಬರ್ಬೇಕು. ನನಗೆ ಕೊಟ್ಟಿರೋ ಕೆಲಸವನ್ನ ಅಚ್ಚುಕಟ್ಟಾಗಿ ನಾನು ಮಾಡಿದ್ದೇನೆ. ಯಾವ ಕೆಲಸವಾದರೂ ತುಂಬಾ ಕರ್ತವ್ಯ ನಿಷ್ಠತೆಯಿಂದ, ಬದ್ಧತೆಯಿಂದ, ವ್ಯಕ್ತಿತ್ವದಿಂದ, ತಮ್ಮದೇ ಆದಂತ ಒಂದು ಪರಿಪೂರ್ಣವಾದಂತ ಬದ್ಧತೆ ಅನ್ಕೊಂಡು ಪ್ರೀತಿಸಿ ಅನುರಾಗದಿಂದ ಮಾಡತಕ್ಕಂಥವರು ಅನುರಾಧ ನಕ್ಷತ್ರ, ಹಾಗೆಯೇ ಉತ್ತರ ಭಾದ್ರ ನಕ್ಷತ್ರ ಹಾಗೂ ಪುಷ್ಯ ನಕ್ಷತ್ರ. ಅದಕ್ಕೆ 3 ನಕ್ಷತ್ರದವ್ರು ಓಡೋ ರಭಸ ನೋಡಿ ನಮಗನ್ಸುತ್ತೆ ಏನೋ ಇದು ಅಂತ. ಕೆಟ್ಟ ನಕ್ಷತ್ರಗಳಲ್ಲವೇ ಅಲ್ಲ. ನೀ ಬಂದಿರೋ ನನ್ನ ಅನುಭವ ನಾನು ನೋಡಿದ್ದಾನೆ. ಈ ಉತ್ತರ ಭಾದ್ರ, ಪುಷ್ಯ ಹಾಗೂ ಅನುರಾಧ ಜೀವನ 16-17ನೇ ವಯಸ್ಸಿಗೆ ನಿಮ್ಗೆ ದುಡಿಲಿಕ್ಕೆ ಆರಂಭ ಮಾಡಿಸ್ಬಿಟ್ಟಿರುತ್ತೆ. ಆಗ್ಲೇ ನಾನು ತುಂಬಾ ಕೆಲವು ನನ್ನ ಗುರುವನ್ನು ನೋಡಿದ್ದಾನೆ. ಅವರು 13ನೇ ವಯಸ್ಸಿಗೆ ಪೇಪರ್ ಆಗ್ತಿದ್ದು, ಒಂದು 10ನೇ ವಯಸ್ಸಿಗೆ ಪುಷ್ಯ ನಕ್ಷತ್ರ ಸಾರ ಅಲ್ವಾ, ಹಾಲಾಗ್ತಾ ಇದ್ದಿದ್ದು, ಹಾಲು ಮಾರ್ತಾ ಇದ್ದಿದ್ದು, ಹಸು ಹಾಲು ಹಿಡ್ತಾ ಇದ್ದಿದ್ದು, ಹೋಗಿ ಕಸ ಗುಡಿಸ್ತಿದ್ದು. ಇನ್ನೂ ಒಬ್ರು ಇಡ್ಲಿ ಟೀ ಮಾರ್ಕೊಂಡ್ ಬರ್ತಾ ಇದ್ದು, ಕಾಫಿ ಟೀ ಮಾರ್ಕೊಂಡ್ ಬರ್ತಾ ಇದ್ದಿದ್ದು, ಪೇಪರ್ ಬಂಡಲ್ ಕಟ್ಟಿ ಬೆಳಿಗ್ಗೆನ ತಗೊಂಡೋಗಿ ಹಾಕ್ತಾ ಇದ್ದಿದ್ದು. 10, 8, 10, 12 ತುಂಬಾ ಮಿನಿಮಮ್ ಅಂದ್ರು 16ನೇ 17ನೇ ವಯಸ್ಸಿಗೆ ನಿಮಗೆ ಓಡ್ಲಿಕ್ಕೆ ಅಲ್ಲೊಂದು ಪಾಯಿಂಟ್ ಆಫ್ ಟ್ರಿಗರ್ ಕೊಟ್ಟು ಬಿಟ್ಟಿದೆ. ಹೌದು ಅಲ್ವೋ ಹೇಳಿ? 3 ನಕ್ಷತ್ರಗಳು, ಈ ಪುಷ್ಯ ಇರ್ಬೋದು, ಅನುರಾಧ ಇರ್ಬೋದು, ಉತ್ತರ ಭಾದ್ರ, ಹೌದು ಅಲ್ವೋ ಹೇಳಿ? ನಿಮಗೆ ಅಪ್ಪನ ಆಸ್ತಿ, ಅಮ್ಮನ ಆಸ್ತಿ, ಪಿತ್ರಾಜಿತ ಆಸ್ತಿ ವೆರಿ ರೇರ್. ಅದು ಉಳ್ಕೊಳಕ್ ಒಂದಷ್ಟು ಕೊಡ್ಬೋದೇನೋ, ಅದೊಂದು 10 ರೂಪಾಯಿ. ಇನ್ನು 90 ರೂಪಾಯಿ ನೀವೇನ್ ಸಂಪಾದಿಸಿದ್ರಿ, ಇಲ್ಲ 990 ರೂಪಾಯಿ ಸಂಪಾದಿಸಿದ್ರಿ, ಇಟ್ಸ್ ಸೊಲೋಲಿ ಯುವರ್ಸ್. ಹೌದು ಅಲ್ವೋ ಹೇಳಿ? ಪುಷ್ಯ ಇಲ್ಲ ಉತ್ತರ ಭಾದ್ರ ಇಲ್ಲ ಅನುರಾಧ. ನೀವೊಂದ್ ಮನೆ, ನೀವೊಂದ್ ಜಾಗ, ನೀವೊಂದ್ ವಾಹನ ನಿಮ್ಗೆ ಇರ್ಲೇಬೇಕು. ದಟ್ ಬಿಲಾಂಗ್ಸ್ ಟು ಯುವರ್ ಹಾರ್ಡ್ ಅಂಡ್ ಮನಿ. ನಿಮ್ಮ ಕಷ್ಟಾಜಿತ. ಅಮ್ಮ ಕೊಡ್ತಂತೆ, ಅಪ್ಪ ಕೊಡ್ತಂತೆ, ಅದೆಲ್ಲ ಏನಿಲ್ಲ. ಎಲ್ಲ ಆದ್ಮೇಲೆ ಕೊಡೋಕೆ ಎಲ್ರು ಬರ್ತಾರೆ. ಗೆದ್ದ ಮೇಲೆ ಊರೆಲ್ಲ ನೆಂಟ್ರು ಅಂತ. ಗೆದ್ದ ಮೇಲೆ ನಮ್ಮ ಮನೇಲಿ ರಾಗಿ ಕಲ್ ಬೀಸ್ತಿದ್ರೆ ಊರೆಲ್ಲ ನೆಂಟರು ಅಂತ. ಹೌದೋ ಅಲ್ವೋ ಹೇಳಿ? ಪುಷ್ಯ ಹಾಗೂ ಅನುರಾಧ ಹಾಗೂ ಉತ್ತರ ಭಾದ್ರ ನಕ್ಷತ್ರ ಜೀವನದಲ್ಲಿ ನೀವು ಒಂದು ಮಿನಿಮಮ್ ನಾನು ನೋಡಿದಾಗೆ ಬೈಕು ಇಲ್ಲ ಬಿಟ್ರೆ ಒಂದು ಕಾರು ತಗೋತೀರಿ ನಿಮ್ಮ ಸ್ವಯಾಜಿತ ದುಡ್ಡಲ್ಲಿ. ಒಂದು 2 ವೀಲರ್ ಬಿಟ್ರೆ ಇನ್ನೂ ಕೆಲವರು ನೋಡ್ಬೇಕು, ಆ ತಿಕ್ಕಿಗೆ ದಿನಕ್ಕೊಂದೊಂದು ಕಾರ್ ಇಟ್ಟಿರೋನು ನೋಡಿದ್ದೇನೆ ನಾನು ಓಡಾಡ್ಲಿಕ್ಕೆ. ಲಕ್ಸುರಿ ಬಿಗ್. ನೀವು ತಗೊಂಡ್ರೆ ಫ್ಯಾಮಿಲಿ ಕಾರ್ ತಗೊಳ್ಳೋದು. ನಿಮ್ಗೆ ದೇವರು ವ್ಯವಸ್ಥೆ ಕೊಟ್ಟರೆ, ದುಡ್ಡು ಕೊಟ್ಟರೆ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರ ಭಾದ್ರ ನಕ್ಷತ್ರ ಬಿಗ್ ಕಾರ್, ಮಿನಿಮಮ್ 5 ಜನ 7 ಜನ 9 ಜನ ಕುತ್ಕೊಳ್ಳುವಂತ ಗಾಡಿ ಇಷ್ಟ ನಿಮ್ಗೆ. ಎಲ್ಲಾನು ಹಾಕೊಂಡು ಕರ್ಕೊಂಡು ಜಾಲಿಯಾಗಿ ಒಂದು ಟ್ರಿಪ್ ಹೋಗೋದು ಬರೋದು. ಇದು ನಿಮಗೆ ತುಂಬಾ ಇಷ್ಟ. ಹೌದು ಅಲ್ವೋ ಹೇಳಿ? ನಿಮ್ಮೊಬ್ಬರಿಗೆ ನೀವು ತಗೊಳಲ್ಲ, ನೀವು ನಿಮ್ಮೊಬ್ಬರಿಗೆ ಬದುಕಲ್ಲಪ್ಪ ನೀವು. ಅದಕ್ಕೆ ಹೇಳುದು ಶಾಪ ಅನ್ನೋದು ಅದನ್ನೇ. ನೀವ್ ಯಾವತ್ತೂ ಸ್ವಾರ್ಥಿಗಳಾಗಿ ನಿಮಗೋಸ್ಕರ ಬದುಕಲ್ಲ. ಬದುಕಿದ್ರೆ ಎಲ್ರು ನನ್ನ ಹೆಂಡತಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಗಂಡ, ಅವ್ರ ಮಕ್ಕಳು, ಇವ್ರ ಮಕ್ಕಳು, ಇವರೆಲ್ಲ ಬರ್ಬೇಕು, ಇವ್ರನ್ನೆಲ್ಲ ಎಳ್ಕೊಂಡು ಹೋಗ್ತೀರಿ ನಾವು. ಎಳ್ಕೊಂಡು ಹೋಗೋದೇ ತಪ್ಪು. ನೀವು ಕೇಳಲ್ಲ ಬೇಡಿ. ಇದು ನಿಮಗೆ ಕೊಟ್ಟಿರೋ ವರ ಪ್ಲಸ್ ಶಾಪ. ಅದರಿಂದ ಶನಿ ನಕ್ಷತ್ರದಲ್ಲಿ ಹುಟ್ಟುವುದು ತಪ್ಪ ಸರಿಯ? ಎಷ್ಟು ಜನ ಉತ್ತರ ಕೊಡ್ತೀರಿ? ಕಾಯ್ತಾ ಇರ್ತಾನೆ. ಹಾಗೆ ಇಷ್ಟ ಆದವರು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಹೊಸದಾಗಿ ಕಾರ್ಯಕ್ರಮ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ, ಭವಿಷ್ಯ ಬಲ ನೋಡೋಣ. ಮೇಷರಾಶಿ. ಚಂದ್ರ ಪುಷ್ಯ ನಕ್ಷತ್ರದಲ್ಲಿದ್ದು ಸುಖಭಾವದಲ್ಲಿ ಗುರು ಜೊತೆಲಿ ಕೂತಿದ್ದಾನೆ. ಗುರುವು ಪುಷ್ಯ ನಕ್ಷತ್ರ. ಫ್ಯಾಂಟಾಸ್ಟಿಕ್. ಗೌರವಕ್ಕೇನ್ ಬೇಕೋ ಅದನ್ನ ನೋಡ್ಬೇಕು ಮಕ್ಕಳೇ. ನಾನು ಹೇಳ್ತೀನಲ್ವ, ನಿನ್ನೆ ಮಾತು, ಅಹಂಕಾರ ಬೆಳೆದವನಿಗೆ ಜ್ಞಾನ ನಿಲ್ಲಲ್ಲ. ನಾನು ಯಾರು ಗೊತ್ತಾ, ನನ್ನಿಂದಲೇ ಗೊತ್ತಾ, ನಾನ್ ಮಾಡಿದ್ದು ಗೊತ್ತಾ, ನನ್ನ ಮನೆ, ನನ್ನ ಕುಟುಂಬ, ಅವೆಂಥದ್ದಿಲ್ಲ.
ಎಲ್ಲ ಒಂದು ಋಣಾನುಬಂಧ ಅಷ್ಟೇ. ಇವತ್ತು ಆ ರೀತಿ ನಿಮ್ ಕರ್ತವ್ಯ ಮಾಡ್ಕೊಂಡೋಗಿ ಒಳ್ಳೆ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ನಿಮ್ ಕರ್ತವ್ಯಕ್ಕೆ ತಕ್ಕಂತೆ ನೀವೇನು 10 ರೂಪಾಯಿ ಕರ್ತವ್ಯ ಮಾಡಿದ್ರೆ 10 ರೂಪಾಯಿ ಸಿಗುತ್ತೆ, 1000 ರೂಪಾಯಿ ಮಾಡಿದ್ರೆ 1000 ರೂಪಾಯಿ ಸಿಗುತ್ತೆ. ಅಂಥದ್ದೊಂದು ಗೌರವದ ದಿನ. ವೃಷಭ ರಾಶಿ ಬ್ಯೂಟಿಫುಲ್. ಎಸ್ಪೆಷಲಿ ಮೆಡಿಕಲ್ ಅಲ್ಲಿದ್ದೀರಾ, ಮೆಡಿಕಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಟೀಚಿಂಗ್ ಅಡ್ವೈಸರ್, ಗೈಡಿಂಗ್ ಅಡ್ವೈಸರ್, ಡಾಕ್ಟರ್ಗಳಿಗೆ ಟೀಚು, ನರ್ಸ್ಗಳಿಗೆ ಟೀಚಿಂಗು, ಫಾರ್ಮಸಿ ಇಂಥ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಟೀಚ್ ಮಾಡೋದು, ಗೈಡೆನ್ಸ್ ಮಾಡೋದು, ಅದ್ಭುತ ಪ್ರಗತಿ. ಆನ್ಲೈನ್ ಸೇಲ್ಸ್, ಕಾಮರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಬ್ಯೂಟಿಫುಲ್. ಮಿಥುನ ರಾಶಿ ಒನ್ ಆಫ್ ದ ಬೆಸ್ಟ್ ಡೇ. ಹೌದು, ಚಂದ್ರ ಶನಿ ಸಾರವೇ, ಆದ್ರೆ ಗುರುವಿನ ಜೊತೆಲಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಆಗುತ್ತೆ. ಒಂದು ರೀತಿ ಹುಡ್ಕೊಂಡು ಬರುತ್ತೆ ನೀವು ಕಷ್ಟಪಟ್ಟು ಬಿತ್ತನೆ ಹಾಕಿದಂಥದ್ದು. ನೋಡಿ, ಪುಷ್ಯ ಅಂದ್ರೇನೆ ದೀರ್ಘಾವಧಿ ಬೆಳೆ, ದೀರ್ಘ ಬೆಳೆ. ಸೊ ಅಂಥದ್ದೊಂದು ಭಾವವಿದೆ. ಫ್ಯಾಂಟಾಸ್ಟಿಕ್. ಏನ್ ದೀರ್ಘವಾಗಿ ಒಳ್ಳೇದು ಬಿತ್ತನೆ ಮಾಡಿಟ್ಟಿದ್ರು ಅದು ಫಲ. ಯಾರೋ ಹುಡ್ಕೊಂಡು ಬಂದು ಸರ್ ಓದಿಸಿದ್ರಿ ಸರ್ ನಮ್ಗೊಂದು ಸಹಾಯ. ನೋಡಿ, ಮೊನ್ನೆ ಒಂದು 30-35 ವರ್ಷ ಆಗಿದೆ ಅಂತ ಯಾವಾಗಲೂ ಕೈ ಸಾಲ ತೆಗೆದುಕೊಂಡಂತ ವ್ಯಕ್ತಿ, ಪತ್ರ ಇಲ್ಲ, ಬರೀ ಮಾತು, ಸ್ನೇಹಿತನ ಹತ್ರ ಹುಡುಕೊಂಡು ಬಂದು ಕೊಡ್ತಾನೆ ಅಂದ್ರೆ ಎಂತ ಪುಣ್ಯಾತ್ಮಪ್ಪ. ನೋಡಿ, ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಿದೆ, ಬೆಳೆ ಆಗ್ತಿದೆ, ತೃಪ್ತಿಯಾಗಿದ್ದೀವಿ ಅಂದ್ರೆ ಅದರ ಆನಂದ ಯೋಚನೆ ಮಾಡ್ಕೊಂಡು ಇದಾರಪ್ಪ ನಂಬಿಕೆ ದ್ರೋಹಿಗಳು. ಅದನ್ನ ಹಿಂದಿನಲ್ಲಿ ನಮಕ್ ಹರಾಮ್ ಅಂತ ಹೇಳ್ತಾರಲ್ಲ. ನಾನ್ ಬರ್ತೀರಲ್ಲ ನೀವುಗಳು ಹೇಳೋದೆಲ್ಲ ಕೇಳ್ತಿದ್ರೆ ಆ ಗುಂಡಿಗೆ ಹೆಂಗ್ ಚುಸ್ತಿರುತ್ತೆ ಅಂದ್ರೆ ರಾಮ. ಅಂತ ಒಂದು ನಂಬಿಕೆ ದ್ರೋಹಗಳು ಇದ್ದಾರಪ್ಪ. ತಗೊಳ್ಳೋರ್ಗಷ್ಟೇ. ಎತ್ತ ತಾಯಿ ಸಮೇತ, ಎತ್ತ ಮಗ ಸಮೇತ, ಒಡ ಹುಟ್ಟಿದ ಸೋದರ, ಪತ್ನಿ, ಪತಿ, ಇವತ್ತು ಆ ಕೊಡೋದು ಅನ್ನೋದಕ್ಕೊಂದು ಲೆಕ್ಕವಿಲ್ಲ. ಬೇರೆ ಬೇರೆ ರೀತಿ. ಮಿಥುನಂ, ಇವತ್ತು ನೀವೇನು ಬಿತ್ತನೆ ಹಾಕಿದಿರೋ ಅಂತ ಒಂದು ಅದ್ಭುತ ಫಲಿತಾಂಶವನ್ನ ನೋಡ್ತೀನಿ. ಕರ್ಕಾಟಕ ರಾಶಿ ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಚಂದ್ರ ನಿಮ್ಮನೇಲೆ, ಗುರುವಿನ ಜೊತೆನಲ್ಲಿ, ರಾಜಂ, ಸನ್ಮಾನಂ, ಗೌರವಂ. ನೋಡಿ, ಯಾರಿಗಾದ್ರೂ ತುಂಬಾ ಗೌರವ ಸಿಗ್ತಿದೆ, ಛೀ ಥೂ ಅಂತ ಅನ್ನಿಸ್ಕೋತಿಲ್ಲ, ಬಾ ಪುಣ್ಯಾತ್ಮಕರು ಅಂತಾರಲ್ವಾ. ಗುರುಚಂದ್ರ, ನನ್ನ ರಾಮನ ಬಗ್ಗೆ ಎಲ್ಲಾದ್ರೂ ತಪ್ಪು ಹುಡುಕ್ಲಿಕ್ಕೆ ಆಗುತ್ತಾ? ಯಾರು ಈ ಅಹಂಕಾರ ಬೆಳೆದಾಗ ಜ್ಞಾನ ನಿಲ್ಲಲ್ಲ ಅಂತೀವಲ್ಲ, ಕೆಲವರು ಹಾಗೆ ಅರ್ಧಂಬರ್ಧ ನೋಡಿಲ್ಲ, ಹೋಗಿಲ್ಲ, ನನ್ನ ರಾಮರ ಜೊತೆಲಿ ನಿಲ್ಲಿಲ್ಲ, ಒಂದೊಂದು ಶ್ಲೋಕ ಏನೂ ಇಲ್ಲ. ನಮ್ಮ ನಾಡು ಕಂಡ ಅತ್ಯಂತ ಜನಪ್ರಿಯ ಒಂದು ಶಾಸ್ತ್ರವೇತ್ತ, ಇವತ್ತು ನಡೆದಾಡೋ ದೈವ ಅಂತೀವಿ ಶಾಸ್ತ್ರಗಳು. ಹೌದು, ಪುರಾಣಗಳು, ಪುರಾಣ ಬ್ರಹ್ಮ ಅಂತ ಹೇಳ್ತಾನೆ, ವೇದ ಬ್ರಹ್ಮ. ಇವತ್ತು ನಮಗಿರೋದು 1-2-3 ಬೆರಳೆಣಿಕೆಯ ಮಹಾಗುರು ಸಂತತರು ಇದ್ದಾರೆ. ಪಾವಗಡ ಪ್ರಕಾಶ್ ರಾವ್, ಶತಾವಧಾನಿ ಗಣೇಶ್. ಸುಮ್ಮನೆ ಅಲ್ಲ, ಒಮ್ಮೆ ಅವ್ರ ಜೊತೆಲಿ ಕುಳಿತುಕೊಂಡು ಮಾತಾಡಿ ಅವ್ರು ತೆಗೆದು ತೋರಿಸ್ತಾರೆ ವಿತ್ ಶ್ಲೋಕ, ಯಾವಾಗ, ಎಲ್ಲಿ, ಏನು, ಎತ್ತ ಅಂತ. ನಾವ್ ನೆನೆಸ್ಕೊಳ್ಳಿಕ್ಕಾದ್ರೂ ಆಗುತ್ತೆ ಅವ್ರ ಹೆಸರಲ್ಲಿ. ನೋಡಿ, ಆ ರೋಮಗಳು ನಿಂತಿರೋದು ಎಂತ ಅಖಂಡ ದೇವತಾ ಸ್ವರೂಪಗಳು. ದೇವತೆಗಳು ಬಂದು ಕೂಡ ಅವ್ರ ಮಾತುಗಳನ್ನ ಕೇಳ್ತಾರೆ. ಅಂತ ಒಂದು ನಡೆದಾಡುವಂತಹ ಒಂದು ಜ್ಞಾನ ಪುಂಗವರು. ಇದೆಲ್ಲ ತಿಳ್ಕೊಳ್ಳಲ್ಲ. ಕೆಲವ್ರುಗಳ ಹತ್ರ ನನ್ನ ರಾಮನನ್ನೇ ಬಿಟ್ಟಿಲ್ಲ, ಚಂಬೂಕನನ್ನ ಕೊಂದ, ತುಂಬಿದ ಗರ್ಭಿಣಿನ ಕಳೆದ, ಏನೇನೋ ಹೆಚ್ಚಿ ಏನ್ ಮಾಡ್ತಿದೆ ಹೇಳಿ? ಒಬ್ಬ ಸಾಮಾನ್ಯ ರೈತರ ಕುಟುಂಬದ ಯಾರನ್ನಾದ್ರೂ ಕೇಳಿ, ನಿನ್ಗೆ ಇಷ್ಟವಾದ ದೇವ್ರು ಯಾರು ಅಂತ ಹನುಮ ಅಂತ ಹೇಳ್ತಾನೆ. ಹನುಮರ್ಗೆ ಯಾರು ಇಷ್ಟ ಅಂತ ಹೇಳಿದ್ರೆ ರಾಮ ಅಂತಾನೆ. ಸೀತೆ ಬಗ್ಗೆ ಕೇಳಿದ, ಆತ ಏನೂ ಓದ್ಕೊಂಡಿಲ್ಲ, ಆದ್ರೆ ಆತನಿಗೆ ರಾಮನ ಬಗ್ಗೆ ಗೊತ್ತು, ಸೀತೆ ಬಗ್ಗೆ ಗೊತ್ತು, ಹನುಮನ ಬಗ್ಗೆ ಗೊತ್ತು, ಕೃಷ್ಣನ ಬಗ್ಗೆ ಗೊತ್ತು. ಆ ರೀತಿ ವೈಚಾರಿಕತೆ ತುಂಬಿಸಿರ್ತಕ್ಕಂಥ ನಮ್ಮ ಸನಾತನ ಧರ್ಮ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಏನೇನೋ ಮಾಡಿರ್ತಿದ್ದಾರೆ. ಬಿಡಿ, ಎಷ್ಟು ದಿನ ನಿಲ್ಲುತ್ತೆ? ಇಂಥವ್ರು ಎಷ್ಟು ಲಕ್ಷ ಜನ, ಕೋಟಿ ಜನ ಬಂದಿದ್ದಾರೆ. ಎಲ್ಲರನ್ನು ಪ್ರಕೃತಿ ಆಪೋಷಣ, ಕಡಗಂ ಗೌರವಂ. ಸಿಂಹರಾಶಿ ಗೌರವದ ಕೆಲಸಕ್ಕೆ ಖರ್ಚು. ಸೂಪರ್.
ದಾನ ಧರ್ಮ ಹೋಮ ಹವನ ಯಜ್ಞ ಯಾಗ ಉಪನಿಷತ್ತು ಕಲಿಸುವುದು ತಿಳಿಸುವುದು ಮಾರ್ಗದರ್ಶನ ಮಾಡಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು ಅದ್ಭುತವಾದಂತ ಒಂದು ದಿನ. ಸಿಂಹ ರಾಶಿ ಒನ್ ಆಫ್ ದ ಬ್ಯೂಟಿಫುಲ್ ಡೇ. ಎಸ್, ಅನ್ ಹ್ಯಾಪಿಯೆಸ್ಟ್ ಡೇ ಕನ್ಯಾ ರಾಶಿಯವರಿಗೆ. ಲಾಭದಲ್ಲಿ ಗುರುಚಂದ್ರ, ಪುಷ್ಯ ನಕ್ಷತ್ರ, ಗುರುವು 11ನೇ ಮನೆ, ಪುತ್ರ ಯೋಗ, ಪೌತ್ರ ಯೋಗ, ಮದುವೆ ಯೋಗ, ಕುಟುಂಬ ಯೋಗ, ಓಡಾಟ ಯೋಗ, ಬೋಧನ ಯೋಗ. ಬಟ್ ಅಲ್ಲಿ ಯಾರೋ ಹಿರಿಯರ ವಿಚಾರದಲ್ಲಿ ಒಂದು ಸಣ್ಣ ನೋವಿರತಕ್ಕಂಥದ್ದಿದೆ, ಜಾಗ್ರತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ದಶಮದಲ್ಲಿ ಗುರುಚಂದ್ರ. ಎಸ್, ದಂಡಾಧಿಕಾರಿ, ಗೈಡು, ಜಡ್ಜು, ಲಾಯರು, ಡಾಕ್ಟರು, ಟೀಚಿಂಗು, ಮಾರ್ಗದರ್ಶನ ಮಾಡತಕ್ಕಂಥ ವೃತ್ತಿ ಉದ್ಯೋಗಗಳು ಅತ್ಯದ್ಭುತ. ಸೈಕಾಲಜಿಸ್ಟ್ ಆಗಿದ್ರಿ ಅಂದ್ರೆ ಮಾತ್ರ, ಸೈಂಟಿಸ್ಟ್ ಆಗಿದ್ರಿ ಅಂದ್ರೆ ಮಾತ್ರ, ಡಾಕ್ಟರ್ ಆಗಿದ್ರೆ ಮಾತ್ರ ಸೂಪರ್ ಹೆಸರು, ಗೌರವ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಭಾಗ್ಯೋದಯದ ದಿನ ಚೆನ್ನಾಗಿದೆ. ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದು ಗುರುವಿನ ಧನಕಾರಕ, ಪೂರ್ವ ಪುಣ್ಯಕಾರಕ ಗುರು ಅಲ್ಲಿ ಕುಳಿತಿದ್ದಾನೆ. ಧನಂ ಧಾನ್ಯಂ ಗೌರವಂ ಪಶು ಪಕ್ಷಿ ಲಾಭಂ, ಸ್ತ್ರೀ ಸುಖ, ಪುರುಷ ಸುಖ, ಪುಣ್ಯ ಸುಖ, ಧರ್ಮ ಸುಖ. ಧರ್ಮ ನಿಮ್ಮ ಹಿಂದ್ಗಡೆ ಇದೆ. ಯಾವಾಗ್ಲೂ ಹೇಳ್ತಿರ್ತಾನೆ ಮಕ್ಕಳೇ, ಅಲ್ಪ ದುಡ್ಡು, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಇತನೇ ದಿನ ಬಗಾಕೆ ರಕ್ಕೇಗ ಚುಪಾಕಿ. ಎಷ್ಟು ದಿನ ಮಕ್ಕಳೇ ನೆಮ್ಮದಿಯಾಗಿ ಇಷ್ಟೇ ತಿನ್ನೋಣ, ಇಷ್ಟೇ ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಷ್ಟೇ ಇಷ್ಟು ಕಸ ತಿನ್ನೋ ಬದಲು ಇಷ್ಟು ಪ್ರಸಾದ ತಿನ್ನೋಣ. ನಿಮಗೆ ಇವತ್ತು ಆ ತರ ಆ ಪ್ರಸಾದವೇ ಸೌಭಾಗ್ಯವಾಗತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದಿನ ಚೆನ್ನಾಗಿದೆ, ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮದಲ್ಲಿ ಚಂದ್ರ, ಪುಷ್ಯ ನಕ್ಷತ್ರ, ಜಾಗ್ರತೆ. ಯಾರೋ ನಂಬಿ ಪಾಲುದಾರಿಕೆ ಕೊಡೋದು ತಗೊಳ್ಳೋದು, ದೂರ್ತರು, ಶೇರ್ ಮಾರ್ಕೆಟ್, ಈ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು. ನೋಡಿ, ಟೆಕ್ನಾಲಜಿ ಎಷ್ಟು ಒಳ್ಳೇದಾಗಿದೆಯೋ ಅಷ್ಟೇ ಕೆಟ್ಟದ್ದು ಆಗಿದೆ. ಮೊನ್ನೆ ಯಾರೋ ಪಾಪ ದಿಢೀರಂತ ಏನಕ್ಕೋ ಡ್ರಾ ಮಾಡಕ್ ಹೋದ್ರೆ 900 ಕೋಟಿ ಚಿಲ್ಡ್ರನ್, 700 ಕೋಟಿ ಚಿಲ್ಡ್ರನ್ ಅವ್ರ ಅಕೌಂಟ್ ಅಲ್ಲಿ ಬಿದ್ದಿದೆ. ಕೌಂಟ್ಲೆಸ್ ಮನಿ. ಬೈ ಚಾನ್ಸ್ ಅದ್ ಬಂದ್ಬಿಡುತ್ತೆ. ಎರರು ಟೆಕ್ನಾಲಜಿ ನೋಡಿ, ಮೊದಲು ಮ್ಯಾನ್ಯಲ್ ಇದ್ದಾಗ ಇದೆಲ್ಲ ನಡೀತಿರ್ಲಿಲ್ಲ. ತುಂಬಾ ಟೆಕ್ನಾಲಜಿ ಬೆಳೆದಾಗಲೇ ಈ ರೀತಿ ನಡೆಯೋದು. ಅದನ್ನ ನೋಡ್ಕೊಂಡಿಲ್ಲ, ಈತ ಬಳಸ್ಕೊಬಿಟ್ಟು ತಗೋಬಿಟ್ಟು ದಿನ 1 ಲಕ್ಷ, 5 ಲಕ್ಷ, 10 ಲಕ್ಷ, ಇನ್ಯಾವುದು ಸೇಲ್ ಅಗ್ರಿಮೆಂಟ್, ರಿಜಿಸ್ಟ್ರೇಷನ್, 100 ಎಕರೆ ಪ್ರಾಪರ್ಟಿ, ಅದನ್ನ ಹಂಗೆ ಇನ್ನೊಂದು ಮಾರಿ ಬ್ಲ್ಯಾಕ್ ವೈಟ್ ಅಂತ ಹೇಳ್ಬಿಟ್ಟು 1 3 ತಿಂಗಳಲ್ಲಿ ಯಾರಿಗೂ ಹೇಳದೆ ತಗೊಂಡು ಓಡೋಗ್ಬಿಟ್ಟಿದ್ರೆ, ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದ ಅಂದ್ರೆ 750 ಕೋಟಿ ಕತೆ ಏನು ಸ್ವಾಮಿ. ಈ ತರದ್ದು ಈಗ ತುಂಬಾ ನಡೀತಿದೆ. ದ ಮೋರ್ ಯು ಯೂಸ್ ಟೆಕ್ನಾಲಜಿ, ತುಂಬಾ ವಿಪರೀತ. ಜ್ಞಾನ ಬುದ್ಧಿ, ಬುಧ ವಕ್ರ, ಲೆಕ್ಕಾಚಾರ ವಕ್ರ, ಟೆಕ್ನಾಲಜಿ ವಕ್ರ, ಎಲ್ಲ ಮೋಸಕ್ಕೆ, ದಗಾಗೆ, ಕಳ್ಳತನಕ್ಕೆ, ಇನ್ನೊಂದಕ್ಕೆ ಬಳಸ್ತಕ್ಕಂಥ ಒಂದು ಭಾವ. ಜಾಗ್ರತೆ. ಧನುಸು ರಾಶಿ ಈ ತರದ ಭಾವಕ್ಕೆ ಸಿಕ್ಕಾಕೋತೀರ. ಅಲ್ಲಿ ನೋಡಿ, ಬುಧ ವಕ್ರ, ರಾಶಿಗಳನ್ನೇ ಜಂಪ್ ಮಾಡ್ತಿದ್ದೀನಿ. ಆಲೋಚನಾ ವಕ್ರ, ಚಿಂತನಾ ವಕ್ರ, ಮಾತು ವಕ್ರ, ಕ್ಯಾಲ್ಕುಲೇಷನ್ ವಕ್ರ, ನನ್ನ ಮಾತು ವಕ್ರ. ನೋಡಿ ಹೆಂಗಾಗ್ತಿದೆ. ಮಕರ ರಾಶಿ, ಕೇಂದ್ರದಲ್ಲಿ ಚಂದ್ರ ಗುರು, ಸೂಪರ್. ಕೇಂದ್ರದಲ್ಲಿ ಶುಭ ಗ್ರಹಗಳಿದ್ದರೆ, ಅದರಲ್ಲೂ ಗುರುವಿನ ದೃಷ್ಟಿ ಇದ್ದರೆ ಅದೊಂದು ಅದ್ಭುತ. ಸೂಪರ್. ನಮಗೆ ಸಹಾಯಕ್ಕೆ ಬರ್ತಾರೆ, ಯಾರೋ ಗುರು ಕೈ ಹಿಡಿದು ನಡೆಸ್ತಾರೆ. ಕ್ಷೀರ ಕ್ರಾಂತಿ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ವೈದಿಕ, ಧ್ಯಾನ, ಹೈನುಗಾರಿಕೆ, ತೋಟಗಾರಿಕೆ, ಕುರಿ ಸಾಕಾಣಿಕೆ, ಇಂಥ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ಕುಂಭರಾಶಿ, ಗುರುಚಂದ್ರ ಷಷ್ಠಭಾವದಲ್ಲಿ, ಧನಂ ಷಷ್ಠಂ ಲಾಭಂ ಷಷ್ಠಂ. ದೆನ್ ಷಷ್ಠಾಧಿಪತಿಯು ಅಲ್ಲೇ ಇರತಕ್ಕಂಥ ದುಡಿದಿದ್ದು ಒಂದಷ್ಟು ಖರ್ಚು ವೆಚ್ಚ, ಓಡಾಟ, ಇವುಗಳ ಭಾವ ಇರತಕ್ಕಂಥದ್ದು ಇದೆಯವೆ. ನಾವು ಒಳ್ಳೇದಕ್ಕೆ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಆಕಸ್ಮಿಕ ಕೆಲವೊಂದು ಸಣ್ಣ ಪ್ರಯಾಣಗಳು ಆಗತಕ್ಕಂಥದ್ದಿದೆ, ಒಳ್ಳೆಯದೆ. ಮೀನರಾಶಿಗೆ ಮಾತ್ರ ಇನ್ನೊಂದು ಅದ್ಭುತ. ಗುರುಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ದಶಮಾಧಿಪತಿ, ಲಗ್ನಾಧಿಪತಿ, ಧನಾಧಿಪತಿ, ಗೌರವಾಧಿಪತಿ, ಪುತ್ರಾಧಿಪತಿ, ಸಂಸ್ಕಾರಾಧಿಪತಿ, ಧರ್ಮಾಧಿಪತಿ,
ಇವುಗಳೆಲ್ಲ ಕಾರಕತ್ವ, ಮಾತ್ರಾತ್ವ ಅದ್ವತಿ, ಅನ್ನಕಾರಕ, ಪೂರ್ವ ಪುಣ್ಯಕಾರಕ, ಪುತ್ರಕಾರಕ, ಕುಟುಂಬಕಾರಕ, ಗೌರವಕಾರಕ, ಎಲ್ಲರೂ 5 ಮನೆಯಲ್ಲಿ ಪುಣ್ಯವೇ. ಇವತ್ತು ನಿಮ್ಮನ್ ಪುಣ್ಯ ಹುಡ್ಕೊಂಡ್ ಬರ್ತೀವಿ. ಯಾರೋ ಗುರುವಿನ ಭೇಟಿ, ಆತ್ಮೀಯರ ಭೇಟಿ, ಸ್ನೇಹಿತರ ಭೇಟಿ, ಇವೆಲ್ಲವನ್ನು ನೋಡ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಂಕಲ್ಪದ ಒಂದು ದಿನ. ವೃತ್ತಿ ವಿಚಾರದಲ್ಲಂತೂ ಕೇಳಲೇಬೇಡಿ. ನೀವೇನಾದ್ರೂ ಇವತ್ತು ಗುರುವಾಗಿದ್ರೆ ನಿಮಗ್ ಮಹಾಗುರು ಹುಡ್ಕೊಂಡ್ ಬರುತ್ತೆ, ಪ್ರಸಾದ ಹುಡ್ಕೊಂಡ್ ಬರುತ್ತೆ, ಹೆಸರು ಹುಡ್ಕೊಂಡ್ ಬರುತ್ತೆ, ಪದವಿ ಹುಡ್ಕೊಂಡ್ ಬರುತ್ತೆ. ಅಂಥದೊಂದು ಸಂಕಲ್ಪದ ದಿನ ಮೀನರಾಶಿಯವರಿಗೆ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.